एसआरजे ग्रुप वालों का और हमारे मैडम मोहतरमा हरदिल अज़ीज़ श्रीमती सुप्रिया राघवेंद्र जोशी मैडम का भी मैं शुक्रगुज़ार हूँ कि मुझे बुला के ये अवार्ड से नवाजा। हम लोगों का ये मतलब है शाबत में अबेकस नहीं था। बहुत ही खुशी की बात है कि शाबत में अबेकस हमारे अब्दुल माजिद सर क्रिस्टल किड स्कूल में ला के बच्चों पे एक नया उमंग जगाए बच्चों के दिल में। जो बच्चों को जो अबेकस के बारे में कुछ भी नहीं मालूम था, हमारे बच्चे इसके अंदर बहुत लो थे। हमारे माजिद सर अब्दुल माजिद सर जो शाहबाद में अबेकस के टीचर्स को ला के, जो आयम्मा श्रीमती आयम्मा मैडम जो शाहबाद के हमारे टीचर है हमारी बच्ची के, वो बहुत ही प्यार से बहुत ही अच्छे हमारी बच्ची को सिखाए। हमारी बच्ची वो काबिल नहीं थी अबेकस के बारे में, कुछ उसको मैथ्स के बारे में उतना इल्म नहीं था, ज़ीरो थी उसके अंदर। हमारे आयम्मा मैडम जो है उनको बहुत अच्छा सिखा के उनको बहुत अच्छा तरक्की करे बच्ची के हमारे। और ये अवार्ड मेरा नहीं है, मेरी बच्ची का अवार्ड नहीं है। ये अवार्ड जो है हमारे टीचर का है, आयम्मा मैडम का, जो उन्होंने हमारी बच्ची को इतना खूबसूरत से अच्छा उसको सिखाए। ये अवार्ड उनको जा रहा, हमको नहीं जा रहा। हमारी बच्ची को कुछ भी मालूम नहीं था, नॉलेज नहीं था। और ये अवार्ड जो हम ले रहे, पेरेंट्स अवार्ड भी जो ले रहे, वो मैडम का ही है उसके अंदर। क्यों मैडम बच्ची को वैसा सिखाए, बच्ची हम लोग को आइडिया देने से हम वो अवार्ड ले सके। और बस कुछ भी नहीं, इतना ही कहना चाहता हूँ कि मैं हमेशा हमारे मैडम का मैं आगे बढ़ के साथ निभाऊंगा। मैं एसआरजे ग्रुप के हर फंक्शन में मैं इन्वॉल्व होऊंगा। मुश्किल नहीं, मैं यही दुआ करना चाहता हूँ। नमस्ते। ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಶಾರದಾ ಸಂಗಮೇಶ್ ತೋಟರ್, ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಿಂದ. ಅಬಾಕಸ್ ಕಲಿಕೆ, ಈ ಅಬಾಕಸ್ ಕಲಿಕೆಯ ಒಂದು ಸ್ವರಚಿತ ಕವನದಿಂದ ನನ್ನ ಮಾತುಗಳನ್ನು ಪ್ರಾರಂಭ ಮಾಡುತ್ತೇನೆ. ಅಬಾಕಸ್ ಮುತ್ತಿನ ಸಾಲು ಸರಿದು ಬಂತು, ಎಣಿಕೆಯಲ್ಲಿ ಮಜಾ ತಂದಿತು, ಆಟದಂತೆ ಪಾಠ ಕಲಿಸಿತು, ಗಣಿತದ ಭಯ ಓಡಿಸಿತು. ಮುತ್ತುಗಳನ್ನು ಪಟಪಟನೆ ಸರಿಸಿ ಅಂಕಿ ಸಂಖ್ಯೆಗಳನ್ನು ನೆನಪಿನಲ್ಲಿರಿಸಿ ಪಟಪಟನೆ ಉತ್ತರಿಸುವಂತೆ ಅಬಾಕಸ್ ಕಲಿಸಿತು. ಒಂದು ಸೇರಿ ಎರಡು ಆಯಿತು, ಗಣಿತದ ಲೆಕ್ಕ ಸರಳವಾಯಿತು. ನಗುನಗುತ್ತಾ ಕಲಿಯುವ ಈ ಪಾಠ ಸ್ಮರಣಶಕ್ತಿ ಏಕಾಗ್ರತೆಗೆ ಹೆಸರಾಯಿತು. ಬೆರಳ ತಾಳಕ್ಕೆ ಓಡುವ ಈ ಆಟ ಅಬಾಕಸ್ ನೀಡುವ ಜ್ಞಾನದ ಪಾಠ. ಲೆಕ್ಕ ಕಲಿಯಲು ದಾರಿ ತೋರಿಸಿತು, ಮನಸ್ಸು ಖುಷಿಯಿಂದ ತುಂಬಿ ತುಳಕಿತು. ಅಬಾಕಸ್ ಕಲಿತು ಮುನ್ನಡೆಯೋಣ, ಬಾಳಲ್ಲಿ ಬೆಳಕು ಕಾಣೋಣ ಎನ್ನುತ್ತಾ ಈ ಅಬಾಕಸ್ ಕಲಿಕೆ ಎಷ್ಟು ಉಪಯೋಗಕರವಾಗಿದೆ ಅಂತಂದ್ರೆ, ನಮ್ಮ ಮಕ್ಕಳು ಬಸವನ ಬಾಗೇವಾಡಿಯ ಶ್ರೀ ಬಸವೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 3ನೇ ತರಗತಿಯಲ್ಲಿ ಓದುತ್ತಿದ್ದಾಳೆ. ಅವಳು ಫಸ್ಟ್ ಏನು ಮಾಡ್ತಿದ್ಲಪ್ಪ ಅಂದರೆ ಭಾಳ ಭಾರ ಅನಿಸ್ಕೊತಿದ್ಲು. ಗಣಿತ ಅಂದರೆ ಹೆಂಗೆ ಮಾಡಬೇಕು ಭಾರ ಅನಿಸ್ಕೊತಿದ್ಲು. ಇವಳೊಬ್ಬಳೇ ಅಲ್ಲ, ಯಾವ ಮಕ್ಕಳಾದರೂ ಗಣಿತ ವಿಷಯ ಅಂತಂದ್ರೆ ಭಾರ ಅನ್ಕೊತಾರೆ. ಅದಕ್ಕೆ ಗಣಿತ ಭಾರ ಆಗಬಾರ್ದು ಅಂತ ಏನಂದ್ರು ಈ ಅಬಾಕಸ್ ವಿಷಯವನ್ನು ತಂದರು. ಈ ಅಬಾಕಸ್ ಕಲಿಯೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಮಕ್ಕಳ ಒಂದು ಬೌದ್ಧಿಕ ಒಂದು ಪರಿಣಾಮಕಾರಿಯಾಗಿ ಇದು ಮೂಡುತ್ತೆ ಮತ್ತು ಅವರಲ್ಲಿ ಏಕಾಗ್ರತೆ ಸ್ಮರಣ ಶಕ್ತಿ ಹೆಚ್ಚಾಗುತ್ತದೆ. ನೋಡಿ, ಒಂದು ಲೆಕ್ಕ ಬಿಡಿಸ್ಬೇಕಾದ್ರೆ ನಾವು ಸಮಯವನ್ನು ತಗೋತೀವಿ. ಈ ಅಬಾಕಸ್ ಕಲಿಕೆಯನ್ನು ಕಲಿತ ನಂತರ ಹೆಂಗಾಗುತ್ತೆ ಅಂದ್ರೆ ಮಕ್ಕಳು ಪಟಪಟನೆ ಅಂತ ಉತ್ತರಿಸ್ಬಿಡ್ತಾರೆ. ನಾವು ಒಂದು ಲೆಕ್ಕ ಬಿಡಿಸಿದ್ರೆ ಸಮಯ ತಗೊಳಕ್ಕಾದ್ರೆ ಆ ಮಕ್ಕಳು ಬಡ ಹೇಳ್ತಾರೆ. ಅದರಿಂದ ಅವ್ರಿಗೆ ಏನಾಗುತ್ತೆ, ಏಕಾಗ್ರತೆ ಹೆಚ್ಚಾಗುತ್ತೆ ಮತ್ತು ಅವರ ಸ್ಮರಣ ಶಕ್ತಿ ಹೆಚ್ಚಾಗುತ್ತೆ, ಚಿಂತನೆ ಶಕ್ತಿ ಹೆಚ್ಚಾಗುತ್ತೆ ಮತ್ತು ದೃಷ್ಟಿಕೋನ. ಅವ್ರು ನೋಡ್ರಿ, ನಾವು ಪ್ರಶ್ನೆ ಕೇಳಬೇಕಾದ್ರೆ ಆ ಮಕ್ಕಳದ ಕಣ್ಣು ದೃಷ್ಟಿ ಅವ್ರ ಮುಂದೆ ಅಬಾಕಸ್ ಕಿಟ್ ಬಂದ್ಬಿಡ್ತೈತಿ. ಆಮೇಲೆ ಬರೀ ಫಿಂಗರಿಂದ ಅವರು ಉತ್ತರಿಸ್ತಾರೆ. ಇದರಿಂದ ಅವ್ರಿಗೆ ಏನಾಗುತ್ತೆ ಅಂದ್ರೆ ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಕಲಿಕೆ ಅಂತ ಹೇಳ್ಬೋದು. ಈ ಅಬಾಕಸ್ ಕಲಿಯೋದ್ರಿಂದ ಮುಂದೆ ಅವ್ರ ಮಕ್ಕಳ ಭವಿಷ್ಯನೂ ಐತಿ. ಹೌದಾ? ಈ ಅಬಾಕಸ್ ಹೆಂಗೆ ಕಲಿಬೇಕು ಹಿಂದೆ ಇಷ್ಟಿದ್ದಿಲ್ಲ. ನಾವು ಒಂದೊಂದು ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಹೋದ್ವಿ ಅಂದ್ರೆ ಏನಾಗುತ್ತೆ, ನಾವು ಕೂಡಿಸುವ ಕಳೆಯುವ ಲೆಕ್ಕಗಳನ್ನ ಮಾಡಬೇಕಾದ್ರೆ ಏನು ಮಾಡ್ತಿದ್ರು, 6+3 ಅಂತಂದ್ರೆ ನಾವೇನು ಮಾಡ್ತಿದ್ವಿ, ಲೈನ್ಗಳ ಮುಖಾಂತರ ಲೈನ್ ಹಾಕ್ಕೊಂಡು ನಾವು ಮಾಡ್ತಿದ್ವಿ. ಆದರೆ ಈ ಅಬಾಕಸ್ ಕಲಿತ ನಂತರ ಮಕ್ಕಳು ಹೆಂಗಾಗ್ಯಾರಪ್ಪ ಅಂತಂದ್ರೆ ನಾವಿನ್ನೂ ಬಾಯಲ್ಲಿ ಪ್ರಶ್ನೆ ಕೇಳ್ತಿರ್ತೀವಿ, ಅದನ್ನು ಉತ್ತರಿಸ್ತಾರೆ. ಅಲ್ಲಿವರೆಗೂ ನಮಗೇನಪ್ಪ ಅಂತಂದ್ರೆ ಈ SRJ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇವರ ವತಿಯಿಂದ ನಮಗೇನು ಬಸವನ ಬಾಗೇವಾಡಿ SBTಯ ಶಾಲೆಯಲ್ಲಿ ನಮಗೊಂದು ಏನು ಅವಕಾಶ ಕೊಟ್ಟಾರಲ್ಲ, ಅದನ್ನು ನಾವು ಅವರಿಗೆ ಧನ್ಯವಾದಗಳನ್ನ ಹೇಳಬೇಕು. ಮತ್ತು ಅವ್ರ ಮೆಂಟರ್ಸು ಕೂಡ ಹಾಗೆ, ಟೀಚರ್ಸು ಅವರನ್ನು ಭಾಳ ಪ್ರಿಪೇರ್ ಮಾಡ್ಯಾರ ಮಕ್ಕಳಿಗೆ.
ಒಂದು 60ರಿಂದ 70 ಮಕ್ಕಳು ಈ ರೀತಿ ಕಲ್ತಾರ. ಇದರಿಂದ ಅವ್ರಿಗೆ ಏನಾಗುತ್ತಪ್ಪ ಅಂತಂದ್ರೆ ನಿಯಮಿತವಾದ ಅಭ್ಯಾಸ, ಈ ಅಬಾಕಸ್ ಕಲಿಕೆ ನಿಯಮಿತವಾದ ಅಭ್ಯಾಸ ಇರೋದ್ರಿಂದ ಏನಾಗುತ್ತಂದ್ರೆ ಕಡಿಮೆ ಅಂದ್ರೆ ಒಂದು ಉಜ್ವಲ ಭವಿಷ್ಯವನ್ನು ಕಾಣ್ಬೋದು. ಹಾಗೂ ಗಣಿತ ಅವ್ರಿಗೆ ಯಾವಾಗಲೂ ಭಾರ ಆಗಂಗಿಲ್ಲ. ಗಣಿತದ ಲೆಕ್ಕಗಳನ್ನು ಅವ್ರು ಏನು ಮಾಡ್ಬಾ ಅಂದ್ರೆ ಸಮಾಧಾನವಾಗಿ ಹಾಗೂ ಸರಳವಾಗಿ ಕಡಿಮೆ ಸಮಯದಲ್ಲಿ ಬಿಡಿಸುವಂಥ ಅವ್ರಿಗೆ ಏನಾಗುತ್ತೆ ಕೌಶಲ್ಯ ಬರ್ತೈತಿ, ಸಾಮರ್ಥ್ಯವನ್ನು ಹೊಂದುತ್ತಾರೆ. ಹೆಚ್ಚಾಗಿ ಅವ್ರಿಗೆ ಏನಾಗುತ್ತಪ್ಪ ಅಂದರೆ ಏಕಾಗ್ರತೆ ಅನ್ನೋದು ಬೆಳಿತೈತಿ, ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ಈಗ ನೋಡ್ರಿ, ನಾವು ಯಾವುದೇ ಒಂದು ಕ್ಲಾಸಲ್ಲಿ ಕುಂತಾಗ ನಮ್ದು ಕಾನ್ಸಂಟ್ರೇಷನ್ ಏನಾಗುತ್ತೆ ಬೇರೆ ಕಡೆ ಹೋಗ್ತಿರ್ತೈತಿ. ಈ ಅಬಾಕಸ್ ವಿಷಯ ಬಂದ ಮೇಲೆ ಏನಾಗುತ್ತಪ್ಪ ಅಂದ್ರೆ ಅಬಾಕಸ್ ಹೇಳಬೇಕಾದ್ರೆ ನಮ್ಮ ದೃಷ್ಟಿ ಏನಾಗಿರ್ತೈತಿ ಅಬಾಕಸ್ ಕಿಟ್ ಕಡೆನೇ ಹೋಗಿರ್ತೈತಿ, ನಮ್ಮ ಆಲಿಸ್ಯ ಏನಾಗಿರ್ತೈತಿ ಕೇಳುವ ಪ್ರಶ್ನೆಗಳ ಕಡೆನೇ ಹೋಗಿರ್ತೈತಿ. ಅಂದರೆ ಕಾನ್ಸಂಟ್ರೇಟ್ ಮಗು ಒಂದು ಕ್ಲಾಸಲ್ಲಿ ಡಿಸಿಪ್ಲೈನಾಗಿ ಕೂತ್ಕೋಬೇಕಪ್ಪ ಅಂತಂದ್ರೆ ಈ ಅಬಾಕಸ್ ಕಲಿಕೆ ಅಷ್ಟು ಮಹತ್ವವಾಗೈತಿ. ಈ ಒಂದು ಅಬಾಕಸ್ ಕಲಿತ ನಂತರ ಎಲ್ಲ ವಿಷಯದಾಗೂ ಅವ್ರು ಕಾನ್ಸಂಟ್ರೇಷನ್ ತೋರಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಮ್ಮ ಮಗಳು ಹಾಗೆ ಇದ್ಲು, ಫಸ್ಟ್ ಮ್ಯಾಥ್ಸ್ ಒಂಚೂರು ಏನೋ ಭಾರ ಮಾಡ್ಕೊತಿದ್ಲು. ಈಗ ಅಬಾಕಸ್ ಕಲಿಯಕತ್ತಿಂದ ಏನಾಗೈತಪ್ಪ ಅಂದ್ರೆ ಅವಳು ಮನೆ ಡಿಸ್ಟ್ರಿಕ್ಟ್ ಲೆವೆಲ್ ಒಳಗೂ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಅವಾರ್ಡ್ ತೊಗೊಂಡಾಳ. ಹಾಗೂ ಇಲ್ಲಿವರೆಗೂ ಬಂದು ಪರೀಕ್ಷೆನೂ ಬರ್ದಾಳ. ಅವಳು ಕೂಡ ಇದರಲ್ಲಿ ಬದಲಾವಣೆ ಹೊಂದಾಳ. ಅಬಾಕಸ್ ಕೂಡ ಅವಳಿಗೆ ಹೆಚ್ಚಿನ ಭಾಳ ಖುಷಿಯಿಂದ ಮಾಡ್ತಾಳೆ, ಯಾವುದೇ ಒಂದು ಬೇಜಾರು ಮಾಡ್ಕೊಳ್ಳೋಂಗಿಲ್ಲ. ಪ್ರಿಪೇರು ಹಾಗೆ ಮಾಡ್ಕೊಂಡಾಳ. ಹೌದಾ, ಆದ್ದರಿಂದ ಏನಂತಂದ್ರೆ ನಮ್ಮ ಒಂದು ಬಸವನ ಬಾಗೇವಾಡಿ ಶ್ರೀ ಬಸವೇಶ್ವರ ಟೆಂಪಲ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಇದಕ್ಕೆ ಒಂದು ಪ್ರೋತ್ಸಾಹಿಸಿ ಈ ಒಂದು ವಿಷಯವನ್ನು ನಮ್ಮ ತೆಗೆದುಕೊಂಡು ನಮ್ಮ ಮಕ್ಕಳ ಕಲಿಕೆಗೆ ಪ್ರೋತ್ಸಾಹಿಸಿದಂಥ ನಮ್ಮ ಪ್ರಿನ್ಸಿಪಾಲ್ರಾದಂಥ RM ರೋನಾಥ್ ಮೇಡಮ್ ಅವರಿಗೆ ನಾವು ಏನು ಮಾಡ್ಬೋದು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿವರೆಗೂ ನಮ್ಮ ಪಾಲಕರನ್ನು ಕರೆತಂದು ನಮಗೆ ಒಂದು ಪೇರೆಂಟ್ಸ್ ಅವಾರ್ಡನ್ನು ಕೊಟ್ಟು ನಮಗೂ ಮಾತನಾಡಲು ಅವಕಾಶ ಕೊಟ್ಟಂಥ SRJ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಎಲ್ಲ ಸದಸ್ಯರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ. मेरा नाम फ़रत खान है। मेरा बच्चा इधर अबाकस क्लास 3rd क्लास पढ़ता है क्रिस्टल किड्स स्कूल शाहबाद में। अबाकस अच्छा सीख रहा है वो बच्चों को। मोहम्मद फ़रदीन खान है मेरा बच्चा, जो अबाकस सीख रहा है। अच्छा डिस्ट्रिक्ट लेवल भी करा है, अभी स्टेट लेवल में पार्टिसिपेट करा। अच्छा माइंड कैलकुलेट अच्छा करता है बच्चा मेरा। हिसाब जो अच्छा सिखाते हैं यहाँ के टीचर्स हो, SRJ इंस्टीट्यूशन वाले अच्छा उनको ये कर रहे हैं सिखाने के लिए। और माइंड कैलकुलेट अच्छा करते बच्चा मेरा, इसलिए कोऑपरेट करते हैं। We the parents of the Mohammad Fardeen Khan, we are very impressive by this abacus system. It is old and very impressive and best powerful method, because before this by the simple method of the maths it takes more time than the abacus. While using abacus, children can do maths calculating, adding, subtracting, multiplying very fastly, and the mind calculating power will more strong by the abacus, and it the reasoning powers and the imagining power and the calculating power is being stronger than the abacus. I think that every student should take the abacus class, and in the school also every school the abacus class must and should, because this is the most competitive world, and this busy life there is no question of wasting the time. It's waste is to the abacus. Abacus can make very fast maths and calculating, and it save the time, because it is the best example of this competitive exam. The 100 questions will solve the students first class, second class and third class can easily do in 8 and 4 and 6 minutes also. The work of the minutes and hours can easily do in seconds and minutes. It is a very saving time. So we are advising all of to take the abacus class, and we are the great thankful to the SRJ groups, managements and the staffs, and also our school Crystal Kids School English Medium Shahbad. We are very thankful to them, and they are teaching, and the Ayamma madam, the abacus madam will teach the students very happily, lovingly and carefully teach them that's why we are here and proud of them, and very happily, and also we also thanks to them. Okay, thank you. ಎಲ್ಲರಿಗೂ ನಮಸ್ತೆ. ನಾವು ಬಸವನ ಬಾಗೇವಾಡಿಯಿಂದ ಬಂದಿರೋದು. SVIT ಸ್ಕೂಲ್ನಲ್ಲಿ ನನ್ನ ಮಗಳು ಓದ್ತಾ ಇರೋದು.
ವೇದಿಕ್ ಮ್ಯಾಕ್ಸಿಂದ ನನ್ನ ಮಗಳಿಗೆ ಮ್ಯಾಕ್ಸ್ ಅನ್ನೋದು ತುಂಬಾ ಈಸಿ ಆಗೈತಿ. ಸೊ ಲೋಡೆ ಓಕೆ, ನನ್ನ ಮಗಳಿಗೆ ಮುಂಚೆ ಮ್ಯಾಕ್ಸ್ ಅನ್ನೋದು ಭಾಳ ಟಫ್ ಇತ್ತು. ಯಾವಾಗ ವೇದಿಕ್ ಮ್ಯಾಕ್ಸ್ ಕಲಿಯೋಕೆ ಸ್ಟಾರ್ಟ್ ಮಾಡಿದ್ಲು ಅವಾಗಿಂದ ಅವಳಿಗೆ ವೇದಿಕ್ ಮ್ಯಾಕ್ಸ್ ಅನ್ನೋದು ಭಾಳ ಈಸಿ ಆಯಿತು. ಇದಕ್ಕೆಲ್ಲ ಮಾರ್ಗದರ್ಶನ ಅಂದರೆ ನಮ್ಮ SBIT ಸ್ಕೂಲ್ನಲ್ಲಿರೋ ಶಿಲ್ಪಾ ಮಿಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಮಾರ್ಗದರ್ಶನ ಮೂಲಕ ನನ್ನ ಮಗಳು ಇಲ್ಲಿವರೆಗೂ ಬಂದಿದ್ದಾಳು. ಸೊ ಹಾಗೆ SRG ಗ್ರೂಪ್ ಸುಪ್ರಿಯಾ ಮ್ಯಾಮ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಥ ಅವಕಾಶಗಳನ್ನು ಎಲ್ಲ ಮಕ್ಕಳಿಗೆ ಮತ್ತೆ ಮತ್ತೆ ಅವಕಾಶಗಳನ್ನು ಒದಗಿಸಿಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟರಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇಂದು ಈ ಗುಲ್ಬರ್ಗ ಮಹಾನಗರದಲ್ಲಿ SRJ ಇನ್ಸ್ಟಿಟ್ಯೂಟ್ ಆಫ್ ವತಿಯಿಂದ ರಾಜ್ಯ ಮಟ್ಟದ ವೇದಿಕ್ ಮ್ಯಾಥ್ಸ್ ಸ್ಪರ್ಧೆ ಅವಾರ್ಡ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕಾಗಿ ಅವರಿಗೆ ತುಂಬ ಧನ್ಯವಾದಗಳು. ನಾವು ಆಳಂದ ತಾಲೂಕು ನಿಂಬರ್ಗ ಗ್ರಾಮದಿಂದ ನಮ್ಮ ಮಕ್ಕಳು ಮೌಂಟ್ ಕಾರ್ಮೆಲ್ ಸ್ಕೂಲಿಗೆ ಪ್ರವೇಶ ಪಡೆದಿದ್ದು, ಈ ಅಬಾಕಸ್ ಎಕ್ಸಾಮನ್ನು ಪ್ರತಿ ವರ್ಷ ಅಟೆಂಡ್ ಆಗುತ್ತಾ ಬಂದಿದ್ದಾರೆ. ಅದರಂತೆ ಈ ವರ್ಷವೂ ಕೂಡ ಅವರು ಈ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಈಗ ಕಳೆದ ಹಲವಾರು ಬಾರಿ ಅವರು ಪದಕಗಳನ್ನು ಪಡೆದು, ಜೊತೆಗೆ ಈ ಗಣಿತ ವಿಷಯದಲ್ಲಿ ಹುಡುಗರ ಒಂದು ಗಣಿತದ ವಿಷಯದ ಬಗ್ಗೆ ಕೆಲವೊಂದು ಸಂಶಯಗಳಿದ್ದು, ಆದರೆ ಈ ಒಂದು ಸ್ಪರ್ಧೆಯಿಂದ ಅವರಿಗೆ ಆ ಒಂದು ಭಯ ಹೋಗಿದೆ ಅಂತ ಹೇಳ್ಬೋದು. ಈ ಒಂದು ಸ್ಪರ್ಧೆಯಲ್ಲಿಂದ ಈ ಎಕ್ಸಾಮ್ ಕಾಂಟ್ಯಾಕ್ಟ್ಲಿಂದ ಗಣಿತ ವಿಷಯವನ್ನು ಕಬ್ಬಿಣದ ಕಡಲೆ ಅಂತ ಹೇಳ್ತಿದ್ದರು, ಆದರೆ ಅವರಿಗೆ ಭಾಳ ಸರಳವಾಗಿದೆ. ಈ ಸ್ಪರ್ಧೆಯನ್ನು ಏರ್ಪಡಿಸಿದ್ದಕ್ಕಾಗಿ SRJ ಇನ್ಸ್ಟಿಟ್ಯೂಟ್ ಅವರಿಗೆ ತುಂಬ ಧನ್ಯವಾದಗಳು. ಬೆಳಗಿನ ಶುಭೋದಯ. ಈ ಮೊದಲನೇದಾಗಿ ಹೇಳಬೇಕಂದ್ರೆ ಕ್ರಿಸ್ಟಲ್ಸ್ ಕೈಂಡ್ ಸ್ಕೂಲ್ ಅವರಿಗೂ ಮತ್ತು SRJ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಅವರಿಗೂ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಯಾಕೆಂದರೆ ಅಬಾಕಸ್ ಒಂದು ಅವಕಾಶ ಮಾಡಿಕೊಟ್ಟಿದ್ದಂತಹ ಈ ಕ್ರಿಸ್ಟಲ್ ಕೈಂಡ್ ಸ್ಕೂಲ್ ಅವರಿಗೂ ಮತ್ತು SRJ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಅವರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ನನ್ನ ಮಗಳಿಗೆ ತುಂಬ ಕಷ್ಟ ಆಗ್ತಿತ್ತು ಮ್ಯಾಥ್ಸ್, ಗೆರೆ ಹಾಕಿ ಲೆಕ್ಕಗಳು ಮಾಡೋ ತನಕ ಲೇಟ್ ಆಗ್ತಿತ್ತು. ಅಂಥವಳಿಗೆ ಈಗ ಅಬಾಕಸ್ನಿಂದ ತುಂಬಾ ಹೆಲ್ಪ್ ಆಗಿದೆ. ಕಿಟ್ನಿಂದ ಬರಳುಗಳಿಂದ ಹೆಂಗೆ ಮಾಡಬೇಕಂತ ವಿತೌಟ್ ಸೆಕೆಂಡೇ ಆನ್ಸರ್ ಹೇಳ್ಬಿಡ್ತಾಳೆ. ಆ ರೀತಿ ಮಾಡಿಕೊಟ್ಟಂತಹ ಟೀಚರ್ಸ್ಗಳಿಗೆ ಹಾಗೂ SRJ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಮ್ಯಾನೇಜ್ಮೆಂಟ್ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ನನಗೆ ಮೊದಲಿಂದನೇ ಆಸೆ ಇತ್ತು, ನನ್ನ ಮಗಳಿಗೆ ಅಬಾಕಸ್ ಹಾಕಬೇಕು, ಮಗನಿಗೆ ಅಬಾಕಸ್ ಹಾಕಬೇಕು ಅಂಥೇಳಿ. ಬೇರೆ ಕಡೆ ಎಲ್ಲ ಕೇಳಿದ್ರೆ ಅಮೌಂಟ್ ಎಲ್ಲ ಜಾಸ್ತಿ ಇತ್ತು. ಇಲ್ಲಿ ಸ್ಕೂಲ್ ಕಡೆಯಿಂದ ಅಂಥೇಳಿ ಫ್ರೀಯಾಗೆ ಕಲಿಸ್ತಿದ್ದಾರೆ. ಅದೇ ನಮಗೆ ತುಂಬ ಹೆಮ್ಮೆ ಆಗ್ತಿದೆ. ಮತ್ತು ಶಾಬಾದ್ ಊರಲ್ಲಿ ಫಸ್ಟ್ ಟೈಮ್ ಕ್ರಿಸ್ಟಲ್ ಕೈಂಡ್ ಸ್ಕೂಲಲ್ಲಿ SR ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಬಂದಿದ್ದು. ಹೀಗೆ ಬಡ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗಲಿ ಅಂಥೇಳಿ ನಾವು ಶಾಬಾದಲ್ಲಿ SR ಗ್ರೂಪ್ ಅವರು ಇನ್ಸ್ಟಿಟ್ಯೂಟ್ ತೆಗಿಬೇಕಂತೇಳಿ ನಾನು ಕೇಳ್ಕೊತಿದ್ದೀನಿ. ಎಲ್ಲ ಮಕ್ಕಳಿಗೆ ಯೂಸ್ ಆಗಲಿ ಅಂಥೇಳಿ. ನನ್ನ ಮಗಳಿಗೆ ಕೆಲವಷ್ಟು ಮಕ್ಕಳಿಗೆ ಕ್ರಿಸ್ಟಲ್ ಕೈಂಡ್ ಸ್ಕೂಲಲ್ಲಿ ಓದ್ತಿದ್ದ ಅಂಥ ಮಕ್ಕಳಿಗೆ ಅಷ್ಟೇ ಯೂಸ್ ಆಗ್ತಿದೆ. ಪ್ರತಿಯೊಬ್ಬರಿಗೆ ಯೂಸ್ ಆಗಲಿ ಅಂಥೇಳಿ ಒಂದು ಇನ್ಸ್ಟಿಟ್ಯೂಟ್ ಮಾಡಬೇಕಂತ ನಾನು ಅವ್ರಿಗೆ ಕೇಳ್ಕೊಳ್ತೀನಿ. ಎಲ್ಲರಿಗೆ ಮಕ್ಕಳಿಗೆ ಯೂಸ್ ಆಗಲಿ, ಎಲ್ಲರೂ ಮ್ಯಾಥ್ಸ್ನಲ್ಲಿ ಇಂಪ್ರೂವ್ ಆಗಲಿ ಅಂಥೇಳಿ. ಎಷ್ಟೇ ಹಾರ್ಡ್ ಇದ್ರೂ ಇದು ವಿತೌಟ್ ಸೆಕೆಂಡ್ನ ಆನ್ಸರ್ ಮಾಡೋಂಥ ಅಬಾಕಸ್ ಆಯಮ್ಮ ಮಿಸ್ ಅವರು ತುಂಬಾ ತಾಳ್ಮೆಯಿಂದ ಹೇಳ್ಕೊಟ್ಟಿದ್ದಾರೆ ನಮ್ಮ ಮಗಳಿಗೆ, ಎಲ್ಲ ಮಕ್ಕಳಿಗೆ. ಅದು ಕಲಿಬೇಕು ಅಂತಂದರೆ ಅವ್ರ ಕಡೆಯಿಂದ ಪ್ರೋತ್ಸಾಹ ಜಾಸ್ತಿ ಬೇಕಲ್ಲ, ಹಾಗಾಗಿ ಅವ್ರು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನನ್ನ ಮಗಳಿಗೆ. ಎಲ್ಲರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀದೇವಿ ಅಂತೇಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀದೇವಿ ಅಂತೇಳಿ. ನನ್ನ ಮಗಳು ಲಕ್ಷ್ಮೀ ದತ್ತಪ್ಪ ಸಾತ್ಯಾಳ್, ಅಫ್ಜಲ್ಪುರ ತಾಲೂಕು ಹೋಲಿ ಕ್ರಾಸ್ ಸ್ಕೂಲಿಂದ ಬಂದಿದ್ದಾಳೆ. ಅಬಾಕಸ್ ಅಂದರೆ ಏನಂತ ನಮ್ಗೆ ಗೊತ್ತೇ ಇದ್ದಿದ್ದಿಲ್ಲ ರೀ. ಅಬಾಕಸ್ ಇದು ಬಂದು ನನ್ನ ಮಗಳು ಭಾಳ ಇಂಪ್ರೂವ್ಮೆಂಟ್ ಆಗ್ಯಾಳ್ರಿ. ಇದು ಬಂದನ್ ಹಿಡ್ದಾಯ್ತು. ನನ್ನ ಮಗಳು ಲೆಕ್ಕದಾಗ ಮ್ಯಾಕ್ಸ್ನಾಗ ಎಲ್ಲನೂ ಇಂಪ್ರೂವ್ಮೆಂಟ್ ಆಗ್ಯಾಳ್ರಿ. ನಾ ಮೊದಲಿದ್ದು ಅಬಾಕಸ್ ತೊಗೊಳಕ್ಕೆ ಬೇಡ ಅಂತಂದಿದ್ರಿ. ಆಮೇಲೆ ಆಕೆ ನನ್ನ ಮಗಳು ಅಂತಂದ್ರು, ಇಲ್ಲ ಮಮ್ಮಿ ನಾ ಹೋಗ್ತೀನಿ, ನಾ ಮಾಡ್ತೀನಿ ಅಂತಂದ್ಮೇಲೆ ನಾವು ಹ್ಞೂ ಅಂತೇಕಿನಿ ಒಪ್ಕೊಂಡಾದ್ಮೇಲೆ ಈಗ ಒಂದು ಲೆವೆಲ್ಗೆ ಬಂದಾಳ್ರಿ. ಇದು ಅಬಾಕಸ್ ಬಂದು ಒಳ್ಳೇದಾಗ್ಯದ್ರಿ. ಇದು ಹೀಗೆ ಕಂಟಿನ್ಯೂ ಆಗಬೇಕು, ಎಲ್ಲ ಮಕ್ಳಿಗೂ ಹಾಕಬೇಕು. ನನ್ನ ಮಗಳು ಭಾಳ ಇಂಪ್ರೂವ್ಮೆಂಟ್ ಆಗ್ಯಾಳ್ರಿ. ಇದು ಅಬಾಕಸ್ ಬಂದು ಒಂದು ಸೆಕೆಂಡ್ನಾಗೆ ಏನೇ ಹೇಳಿದ್ರು ಒಂದು ಸೆಕೆಂಡ್ನಾಗೆ ಪಟ್ಟಂತ ಆನ್ಸರ್ ಮಾಡ್ತಾಳ್ರಿ. ಭಾಳ ಚಂದ ಆನ್ಸರ್ ಮಾಡ್ತಾಳ್ರಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತಾರಾ ಅಂಥೇಳಿ. ನಾವು ಗುಲ್ಬರ್ಗ ಜಿಲ್ಲೆ ಆಳಂದ ತಾಲೂಕು ನಿಂಬರ್ಗ ಗ್ರಾಮದಿಂದ ಇದ್ದೀವಿ.
ನನ್ನ ಮಗನ ಹೆಸರು ವಿಹಾನ್. ಕಡಗಂಚಿ ಮೌಂಟ್ ಕಾರ್ಮೆಲ್ ಸ್ಕೂಲ್ ಕಡಗಂಚಿಯಲ್ಲಿ ಸ್ಟಡಿ ಮಾಡ್ತಿದ್ದಾನೆ. ಅವನಿಗೆ ಇರೋದು ಸೆಕೆಂಡ್ ಸ್ಟ್ಯಾಂಡರ್ಡ್ನಲ್ಲಿ. ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂದರೆ ಮಕ್ಕಳಿಗೆ ಅಬ್ಯಾಕಸ್ ಅನ್ನೋದೇ ಗೊತ್ತಿರಲ್ಲ. ಬಟ್ ಆ ವಯಸ್ಸಿನಲ್ಲಿ ಅವರು ಸ್ಕೂಲಿಂದ ಅಬ್ಯಾಕಸನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಅಬ್ಯಾಕಸ್ ಟೂಲಿಂದ ಮಕ್ಕಳಿಗೆ ಆ್ಯಕ್ಚುಲಿ ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡಲಿಕ್ಕೆ ಹೆಲ್ಪ್ ಆಗ್ತಿದೆ. ಲಾಸ್ಟ್ ಟೈಮ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಕೂಡ ಅಬ್ಯಾಕಸ್ ಬರೆಸಿದ್ವಿ. ಮಕ್ಕಳು ಸೆಲೆಕ್ಟ್ ಆಗಿವೆ, ಸ್ಟೇಟ್ ಲೆವೆಲ್ ತನಕ ಬಂದಿದ್ದಾವೆ. ಇಷ್ಟು ಜನರಲ್ಲಿ ಕಾಂಪಿಟೇಟ್ ಮಾಡೋದಂದರೆ ಸಣ್ಣ ಮಕ್ಕಳಿಗೆ ಅವಕಾಶ ಸಿಗೋದೇ ಗ್ರೇಟು. ದಿಸ್ SRJ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಈಸ್ ಡೂಯಿಂಗ್ ರಿಯಲಿ ಗ್ರೇಟ್ ಬಿಕಾಸ್ ಸ್ಕೂಲ್ ಮುಖಾಂತರ ಅವರು ದೇ ಆರ್ ರೀಚಿಂಗ್ ಈಚ್ ಆ್ಯಂಡ್ ಎವ್ರಿ ವಿಲೇಜಸ್ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ಸ್. ಸೊ ಥ್ಯಾಂಕ್ಸ್ ಟು ದೆಮ್ ಆ್ಯಂಡ್ ಥ್ಯಾಂಕ್ಸ್. ಮಲ್ಲಪ್ಪ ರೇವಣಸಿದ್ದಪ್ಪ ಚಿಂಚೋಳಿ. ನಾವು ಗುಲ್ಬರ್ಗ ಇವತ್ತು ಫಂಕ್ಷನ್ ಇಟ್ಟಿದ್ದು ಭಾರಿ ಖುಷಿ ತಂದಿದೆ. SRJ ಗ್ರೂಪ್ನವರು ಇವತ್ತು ಫಂಕ್ಷನ್ ಇಟ್ಟಿದ್ದಾರೆ. ಅಬಕಾಸ್ ನಾವು ಈಗ 3 ವರ್ಷ ಆಯ್ತು ಕಲ್ಸೋಕತ್ತು. ಅವನಿಗೆ ಭಾರಿ ಇಂಪ್ರೂವ್ಮೆಂಟ್ ಆಗಿದ್ದಾನೆ. ಅಬಕಾಸ್ ಅಂದ್ರೆ ಏನನ್ನೋದು ಗೊತ್ತೇ ಇದ್ದಿಲ್ಲ ನಮಗೆ. ಅವ ಇಲ್ಲಿ ಬಂದ ಮೇಲೆ ಏನದ ಅಬಕಾಸ್ ಕಲಿತು 2-3 ವರ್ಷ ಐತಿ. ಈಗ ಚಲೋ ಇಂಪ್ರೂವ್ಮೆಂಟ್ ಆಗಿದ್ದಾನೆ. ನಾವು ಮೌಂಟ್ ಲೆಟರ್ G ಸ್ಕೂಲಿಗೆ ಅಡ್ಮಿಷನ್ ಮಾಡಿದ್ದೀವಿ. ಹೀಗಾಗಿ ಒಳ್ಳೆಯದಾಗಿದೆ. SRJ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅದು ನಮ್ಮ ತಮ್ಮಂಗೆ ತುಂಬ ಹೆಲ್ಪ್ ಆಗಿದೆ. ಯಾಕಂದರೆ ಅವನು ಫಸ್ಟ್ ಮ್ಯಾಥ್ಸಲ್ಲಿ ತುಂಬ ವೀಕ್ ಇದ್ದ. ಈಗ ಅವ ಅಬ್ಯಾಕಸ್ ಕಲ್ತಾಗಿನ ಹಿಡಿದು ಅವನು ತುಂಬ ಇಂಪ್ರೂವ್ ಆಗಿದ್ದಾನೆ. ಅದು ಅಬ್ಯಾಕಸ್ ತುಂಬ ಹೆಲ್ಪ್ ಆಗಿದೆ. ಹಾಗೂ ಮೈಂಡ್ ಕ್ಯಾಲ್ಕುಲೇಷನಲ್ಲಿ ಅವನಿಗೆ ತುಂಬ ಇಂಪ್ರೂವ್ ಆಗಿದ್ದಾನೆ. ಅವ ಈಗ ಯಾವ ಥರ ಕ್ವಶನ್ ಕೇಳಿದ್ರು ಹೇಳ್ತಾನೆ. ಈಗ ಫಾರ್ ಎಕ್ಸಾಂಪಲ್ ಆಗಿ ನನ್ನ ಮ್ಯಾಥ್ಸ್ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡೋಂಥ ಶಕ್ತಿ ಅವನ ಹತ್ರ ಇದೆ. ಹಾಗಾಗಿ SRJ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ತುಂಬ ಹೆಲ್ಪ್ ಆಗಿದೆ. ಮತ್ತು ಅಬ್ಯಾಕಸ್ ವೇದಿಕ್ ಮ್ಯಾಥ್ಸ್ ಕೂಡ ತುಂಬ ಹೆಲ್ಪ್ ಆಗಿದೆ. ಇದು ಎಲ್ಲ ಮಕ್ಕಳಿಗೆ ಹಾಕಬೇಕಂತ ನಾನು ಕೇಳ್ಕೊತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಯು. ನನ್ನ ಹೆಸರು ಅಕ್ಷತಾ. ನಾನು ಧ್ರುವ್ ನಿಂಗರಾಜ್ ಬಸರಕೋಡೆ ಇವರ ಪೇರೆಂಟ್ಸ್ ಆಗಿ ಮಾತಾಡುತ್ತಿದ್ದೇನೆ. ನನ್ನ ಮಗ ಶ್ರೀ ಬಸವೇಶ್ವರ ಟೆಂಪಲ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡನ್ನು ಓದುತ್ತಿದ್ದಾನೆ. ಇವನು ಅಬ್ಯಾಕಸ್ ಕ್ಲಾಸ್ನಲ್ಲಿ ಮೊನ್ನೆ ನಡೆದ ಡಿಸ್ಟಿಕ್ ಲೆವೆಲ್ ಅಬ್ಯಾಕಸ್ದಲ್ಲಿ ಇವನು ಚಾಂಪಿಯನ್ ಅವಾರ್ಡನ್ನು ಗೆದ್ದಿದ್ದಾನೆ. ಈ ಅಬ್ಯಾಕಸ್ ಕಲಿಯೋದ್ರಿಂದ ಮಕ್ಕಳಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ಮರಣಶಕ್ತಿ ಹೆಚ್ಚಾಗುತ್ತೆ ರೀ. ಈ ಸ್ಮರಣಶಕ್ತಿ ಹೆಚ್ಚಾಗೋದ್ರಿಂದ ಮಕ್ಕಳು ಬರೀ ಮ್ಯಾಥ್ಸ್ ಅಷ್ಟೇ ಅಲ್ಲ, ಎಲ್ಲ ಸಬ್ಜೆಕ್ಟಲ್ಲೂ ಯಾವ್ಯಾವ ರೀತಿಯಾಗಿ ನೆನಪಿಟ್ಕೋಬೇಕು, ಏನೇನು ಮಾಡಬೇಕು ಅಂತ ಎಲ್ಲ ಟ್ರಿಕ್ಸನ್ನು ಕಲಿತಾರೆ. ಮಕ್ಕಳಲ್ಲಿ ಇದನ್ನು ಬೆಳೆಸೋದ್ರಿಂದ ಮಕ್ಕಳಲ್ಲಿನ ಅಭಿವ್ಯಕ್ತಿ ಹೊರ ಬರ್ತೈತೆ ರೀ. ಈಗ ನೋಡ್ರಿ, ನಾವು ಮಕ್ಕಳಿಗೆ ಎಲ್ಲಿ ಏನು ಬರ್ತೈತಿ ಅಂತಂದು ಹಿಂಗೆಲ್ಲ ಕೇಳ್ತಿರ್ತಾರೆ ಎಲ್ಲ ಕಡೆನೂ. ನಾವು ಇದರಿಂದ ಅಬ್ಯಾಕಸ್ದಿಂದ ನಮ್ಮ ಮಕ್ಕಳು ಹಿಂಗೆ ಮಾಡ್ತಾರೆ ಅಂತಂದರೆ ಎಲ್ಲರಿಗೂ ಎಷ್ಟು ಖುಷಿ ಆಗುತ್ತೆ. ಇದರಿಂದ ಮತ್ತೊಬ್ಬರು ಮಕ್ಕಳಿಗೆ ಕಲಿಬೇಕು ಅನ್ನೋ ಇನ್ಸ್ಪಿರೇಷನ್ನು ಆಗುತ್ತೆ ರೀ. ಈ ಅಬ್ಯಾಕಸ್ ಕಲಿಯೋದ್ರಿಂದ ಮಕ್ಕಳಲ್ಲಿ ಸ್ಮರಣ ಶಕ್ತಿ, ಆಮೇಲೆ ಗ್ರಾಸಿಂಗ್ ಪವರ್ ಅಂತಾರಲ್ಲ, ಆ ಗ್ರಾಸಿಂಗ್ ಪವರ್ ಹೆಚ್ಚಾಗಿ ಅವರಲ್ಲಿ ಎಲ್ಲ ಸಬ್ಜೆಕ್ಟ್ ಆಗ್ಬೋದು ಅಥವಾ ಯಾವುದಾದ್ರೂ ಪ್ಲೇಸಿಗೆ ಹೋಗಿರ್ಬೋದು, ಎಲ್ಲ ಕಡೆನೂ ಏನೇನು ಯಾವ ಥರ ನೆನಪಿಟ್ಕೊಳ್ತಾರಂದ್ರೆ ಇವ್ರಿಗೆ ಎಲ್ಲ ಥರ ಸಬ್ಜೆಕ್ಟ್ ಒಳಗೂ ಇದು ಇಂಪ್ರೂವ್ಮೆಂಟ್ ಆಗುತ್ತೆ ರೀ. ಅಬ್ಯಾಕಸ್ ಈಸ್ ದ ಮೇನ್ ಇಂಪಾರ್ಟೆಂಟ್ ವರ್ಕ್ ಇನ್ ಆಲ್ ಸ್ಟೂಡೆಂಟ್ಸ್ ಅಂತ ಹೇಳ್ತೀನಿ ರೀ. ಥ್ಯಾಂಕ್ ಯು ರೀ. Hello, hi, good morning. Thank you very much SRJ Group and Crystal Kids School headmistress and all teachers. I am a ma'am, so thank you very much. Anabia parents, I proud of award. 2 लाइन कहना चाहती हूँ. अबाकस मैथ्स बच्चों के लिए बेहतरीन स्टडीज़ एंड क्रिस्टल स्कूल में मिल रही है. यही गुजारिश है कि सभी बच्चे कामयाबी पाए. थैंक यू वेरी मच. अस्सलाम वालेकुम. SRJ ग्रुप से क्रिस्टल किड हमारे माजिद सर की वजह से हमारे बच्चे यहाँ तक पहुँचे और मैं चाहूँगा आगे भी पहुँचे और बहुत अच्छे से पढ़ाई करें. शुक्रिया, कामयाबी पाए. शुक्रिया, थैंक यू वेरी मच. अस्सलाम वालेकुम. मैं डॉल्फिन इंग्लिश मीडियम स्कूल्स के पेरेंट्स के बात कर रहे हैं. थैंक यू सो मच फॉर दिस अबैकस एंड डॉल्फिन इंग्लिश मीडियम स्कूल को भी थैंक यू कहना चाहती हूँ. इस अबैकस से बच्चों को बहुत कुछ सीखने को मिल रहा है. बच्चे स्लोली सीखने वाले और फास्ट सीख रहे हैं. थैंक यू सो मच टू अबैकस एंड थैंक यू सो मच टू डॉल्फिन इंग्लिश मीडियम स्कूल. थैंक यू सो मच. ಸಮರ್ಥ್ ಸಾಯಿಗೌಡ ಜೀರಾಳಿ UPM ಸ್ಕೂಲ್ ತಾಳಿಕೋಟೆ ಇವರ ಪೇರೆಂಟ್ಸ್ ಆದ ನಾನು ಸಂಗೀತ ಸಾಯಿಗೌಡ ಜೀರಾಳಿ ಅವರು ಒಂದೆರಡು ಮಾತನ್ನು ಹೇಳಲು ಬಯಸುತ್ತೇನೆ. ಏಕೆಂದರೆ ಅಬ್ಯಾಕಸ್ ಅಂತಂದರೆ ಜೀವನದ ಪ್ರತಿಯೊಂದು ಕ್ಷಣದ ಒಂದು ಅದ್ಭುತವಾದ ಕ್ಷಣ.
ಮಕ್ಕಳಲ್ಲಿ ಯಾವುದೇ ಥರನಾದಂಥ ಸ್ಮರಣ ಶಕ್ತಿ ಆಗಿರಬಹುದು, ಒಂದು ಕಂಪ್ಯೂಟರ್ ಮಾಡುವಂಥ ಕೆಲಸವನ್ನು ಒಂದು ಮೆದುಳು ಮಾಡ್ತದಪ್ಪ ಅಂದ್ರೆ ನಾವು ಮೆಚ್ಚಲೇಬೇಕಾದಂಥ ವಿಷಯ. ಏಕೆಂದರೆ ಅಂತಂದರೆ ಕಂಪ್ಯೂಟ್ರು 5 ನಿಮಿಷದಲ್ಲಿ ಮಾಡುವಂಥ ಕೆಲಸವನ್ನು ನಮ್ಮ ಮಕ್ಕಳಾದಂಥ ಮೆದುಳು ಮುಖಾಂತರ 10 ನಿಮಿಷದಲ್ಲಿ ಲೆಕ್ಕಗಳನ್ನು ಮಾಡುವುದು ಮತ್ತು ಆಮೇಲೆ ಕಲಿಯುವುದು, ಯಾವುದೇ ಥರನಾದ ನಮಗೆ ಬರಲಾರ್ದಂಥ ಲೆಕ್ಕಗಳನ್ನು ಸತ್ಯಕ್ಕೆ ನಮ್ಮ ಮಕ್ಕಳು ಇವತ್ತು ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ SRJ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಗೆ ನಾವು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಪ್ಪ ಅಂತಂದರೆ ಎಲ್ಲ ರೀತಿಯಾದಂಥ ಮಕ್ಕಳಿಗೆ ಸ್ಮರಣ ಶಕ್ತಿ ಆಗಿರ್ಬೋದು, ಬುದ್ಧಿವಂತಿ ಆಗಿರ್ಬೋದು, ಮೆದುಳು ಚಟುವಟಿಕೆ ಆಗಿರ್ಬೋದು, ಯಾವುದೇ ರೀತಿ ಚಟುವಟಿಕೆಗಳನ್ನು ಹೇಳೋಕೆ ನಮ್ಮ ಮಕ್ಕಳು ಮುಂದೆ ಭಾಳ ಇದ್ರೊಳಗೆ ಭಾಗವಹಿಸೋಕ್ಕೆ ಹೆಚ್ಚಿಗೆ ಇದು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಮಕ್ಕಳು ಏನಪ್ಪ ಅಂದರೆ ಅಬ್ಯಾಕಸ್ನಿಂದ ನಮ್ಗೆ ಉಪಯೋಗ ಬಹಳ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಬ್ಯಾಕಸ್ ಮತ್ತು ವೇದಿಕ್ ಮ್ಯಾಥಮೆಟಿಕ್ಸ್ ಒಳಗೂ ನಮ್ಮ ಮಕ್ಕಳು ಸುಮ್ಮನೆ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಮತ್ತು ಇವತ್ತಿನ ಮಿತಿಗೆ ಅವರು ಓದಲಿಕ್ಕೆ ಬರೀಲಿಕ್ಕೆ ಯಾವುದೇ ರೀತಿಯಾದಂಥ ಲೆಕ್ಕಗಳನ್ನು ಮಾಡಲಿಕ್ಕೆ ಅವತ್ತು ಸಹಾಯ ಆಗ್ತದೆ ಅಂಥೇಳಿ ನಾ ಇಲ್ಲಿ ಎಲ್ಲ ಪೇರೆಂಟ್ಸ್ಗಳು ತಮ್ಮ ಮಕ್ಕಳನ್ನು ಯಾವುದೇ ರೀತಿಯೊಳಗೆ ಅಬ್ಯಾಕಸ್ ಹಚ್ಚಬೇಕಂತ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ. ಮೊದಲನೇದಾಗಿ ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಹಬ್ಬ ಕ್ಲಾಸ್ ಅಂದರೆ ಏನು ಅಂತ ಗೊತ್ತಿದ್ದಿಲ್ಲ. ಇಲ್ಲಿ ಎಲ್ಲ ಎಲ್ಲ ವಿಷಯಗಳ ಜೊತೆಗೆ ಇದು ಒಂದು ವಿಷಯ ಅಂಥೇಳಿ ಸ್ಕೂಲ್ ಎಲ್ಲ ಟೀಚರ್ಸುಗಳು ಹೇಳಿದರು. ಆಮೇಲೆ ಶ್ರೀ ಸಾಯಿ ಪಬ್ಲಿಕ್ ಸ್ಕೂಲ್ ಪ್ರಾಂಶುಪಾಲರು ನಮಗೆ ಹೇಳಿ ಕಟ್ಟಿಸಿದರು. ಅವರಿಂದ ನಮ್ಮ ಮಗ ಒಳ್ಳೆ ಡಿಸ್ಟಿಕ್ ಲೆವೆಲಲ್ಲಿ ಪ್ರೈಸನ್ನು ತಂದ. ಆಮೇಲೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಗೆ ನಾವು ಅವನಿಗೆ ಇದು ಕಟ್ಟಿಸಿದ್ದೀವಿ. ಅಲ್ಲಿನೂ ಎಕ್ಸಾಮ್ ಅಟೆಂಡ್ ಮಾಡಿ ಬರೆದಿದ್ದಾನೆ, ಚೆನ್ನಾಗಿ ಟಾಪರಾಗಿ ಬಂದಿದ್ದಾನೆ. ಮತ್ತು ಅವನು ಎಲ್ಲ ಈಗ ನಾವು ಮಾಮೂಲಿಯಾಗಿ ಒಂದು ಏನೇ ತರಕಾರಿ ತರಲಿ, ಪೆನ್ನು ಪೆನ್ಸಿಲ್ ಏನೇ ತಂದರೂ ಮೊಬೈಲು ಅಥವಾ ಕ್ಯಾಲ್ಕುಲೇಟ್ರನ್ನು ಯೂಸ್ ಮಾಡ್ತೀವಿ. ಈ 6 ವರ್ಷದ ಒಳಗಿನ 6 ವರ್ಷ ಮೇಲ್ಪಟ್ಟ ಮಕ್ಕಳ ಹಿಡಿದು ಎಲ್ಲ ಮಕ್ಕಳು ಬೆರಳಿನ ಮೂಲಕನೇ ಒಂದು ಲೆಕ್ಕಾಚಾರ ಮಾಡುವುದನ್ನು ಪಟ್ಟಂತ ಹೇಳುವುದನ್ನು ಕಲಿಯುತ್ತಿದ್ದಾರೆ ಅಂದರೆ ಅದು ಹಬ್ಬ ಕ್ಲಾಸ್ಲಿಂದನೇ ಸಾಧ್ಯ ಆಗಿದೆ. ಈ ಕೆಲಸ ಶ್ರೀ ಸಾಯಿ ಸ್ಕೂಲ್ ಪಬ್ಲಿಕ್ ಚೇರ್ಮನ್ ಆದಂಥ ನಿಂಗರಾಜ್ ನೀಲ್ಕಂಠ್ ಸರ್ ಅವರಿಗೂ ಮತ್ತು SRJ ಗ್ರೂಪ್ ಇನ್ಸ್ಟಿಟ್ಯೂಟ್ ಅವರಿಗೂ ನಮ್ಮ ಕುಟುಂಬ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇವೆ. हाँ, श्री विद्यालक्ष्मी पब्लिक स्कूल शीज़ा आफरीन। मेरे बच्चों का अबाकस के बारे में अच्छा माइंड हुआ और अच्छे मेहनत से पढ़े मेरे बच्चे, और आप और भी और ज़रा मेहनत करने की ज़रूरत है, और बच्चे बहुत अच्छे से अच्छा पढ़े. बच्चों की तारीफ़ हुई, अबाकस मैम की बहुत हेल्प हुई, और जो SRJ ग्रुप इंस्टीट्यूशन बहुत अच्छा करे मेरे बच्ची के वास्ते, और बच्ची का माइंड भी बहुत अच्छा हुआ. आपका बहुत बहुत शुक्रिया. अस्सलाम वालेकुम. हम डॉन बॉस्को स्कूल इंग्लिश मीडियम बबलास से हैं. हम रेहान शाहबुद्दीन इनके पेरेंट्स हैं. हम अबाकस बोले तो अपने बच्चे बहुत इम्प्रूव हो रहे हैं मैथ्स में. कैसे बोले तो कैलकुलेशन लेके करने से अच्छा है कि अब अपने दिमाग से कर रहे बच्चे ना. पहले क्या करते थे, मोबाइल दो, कैलकुलेटर दो, ऐसे टाइम वेस्ट करते थे बच्चे. फिर फटक विषय भी बोलते, कौन सा भी पूछते. तो अबाकस से हमारे बच्चों को बहुत सारा हेल्प हुई अभी समझो. कैसे बोले तो अभी अबाकस है ना, तो अपने बच्चों को पढ़ने से बोलते, कौन सा भी आंसर पूछे तो माइंड इतना तेज़ हुए बच्चों का कुछ बोलना नहीं. ऐसा बहुत अच्छे है अबाकस, मतलब SRJ ग्रुप. जब से मैथ्स में बोले तो अभी बच्चे पहले मैथ्स बोले तो इरिटेट होते थे, मैथ्स नको ऐसे बोलते. अभी मैथ्स बोले तो बोलते हाँ मैथ्स में बहुत इंटरेस्ट दे रहे बच्चे. जब से अबाकस है तब से मैथ्स में बहुत अच्छा पढ़ने का कोशिश कर रहे बच्चे भी. स्कूल में बच्चे अब हम भी क्या है ये अबाकस, ऐसे कुछ है नहीं, ऐसे नहीं क्या है ये अबाकस, ऐसे सोचते थे हम. जब से हमारे बच्चे अबाकस में पार्टिसिपेट करे, एग्ज़ाम दिए, डिस्ट्रिक्ट लेवल अब स्टेट लेवल भी आए, तो तब से हमने लगे अबाकस बहुत इम्प्रूव करे हमारे बच्चों को, ऐसे हम कहना चाहते हैं. डॉन बॉस्को स्कूल के प्रिंसिपल माउंटेन विजय सर भी हमने बहुत ये मोटिवेशन करे कि बच्चों को हर तरीक़ा का ये मालूमात होना चाहिए बच्चों को, ऐसे बोल के बहुत ये मतलब अबाकस बोले तो अच्छा अभी पढ़ रहे बच्चे अपने. जैसे मैथ्स में बोले तो पहले इंटरेस्टेड ही नहीं लेते थे. मैथ्स बोले तो बहुत ऐसा बोरिंग ऐसा समझते थे. जब से अबाकस का सब्जेक्ट स्कूल में चलाने लगे सर,
तब से अभी मैथ्स बोले तो बहुत एक्साइटमेंट होते बच्चे, कैसे बोलते तो कुछ भी पूछो फट बोल के आंसर देते। इसलिए हमें अबाकस के ग्रुप को, एसआरजे ग्रुप को शुक्रिया अदा करना चाहते हैं। थैंक यू। अस्सलाम वालेकुम, मेरा नाम आयशा और मेरी बेटी का नाम ताइफा माहिन और 6th क्लास विद्यालक्ष्मी से केम्बावी। और मैं आप सभी का तहे दिल से शुक्रिया अदा करती हूँ और सुप्रीज़ा मैम का तो तहे दिल से शुक्रिया करती हूँ। मेरे बच्चों के लिए इतना सब सोचे आप लोग, और अबाकस और एसआरजी ग्रुप वाले को भी तहे दिल से शुक्रिया करती हूँ। आप सभी ने बच्चों के बारे में इतना अच्छा सोचे। ये अबाकस के बारे में हमें कुछ नहीं मालूम था, इतना अच्छा बच्चे मैथ्स में परफेक्ट हुए। हमें और दिलचस्पी भी इसके बारे में, आगे इंटरेस्ट भी हुआ बच्चों के बारे में। इतनी मेहनत और रुबीना मैम की भी मेहनत बहुत हुई इसमें, हमारे बच्चों को बहुत ख्वाहिश और खुशी महसूस हुई। हमें और इसी तरह मेहनत और आगे इंटरेस्ट दिलचस्पी करने के लिए आपका तहे दिल से शुक्रिया। हमारे बच्चों को एक ज़िंदगी का नया फ़ैसला अदा हुआ। मैं आपसे इतना शुक्रगुजार हूँ कि बच्चों को बहुत बहुत तो आगे नॉलेज होने लगा और आगे उनको हर मुश्किल से भी आसान होने की कोशिश रहेंगी। मैं नहीं ऐसा श्री ताइफा माहिन, श्री विद्यालक्ष्मी पब्लिक स्कूल केम्बावी। वी आर वेरी ग्रेटफुल टू थैंक अस। आप एसआरजे ग्रुप वाले ने बहुत अच्छा किया है। उन लोगों ने अबाकस बनाकर बच्चों का माइंड इतना फास्ट कर दिया है कि वो मैथ्स में पहले पढ़ नहीं पाते थे, अब इतना फास्ट कर रहे हैं। घर में कोई भी प्रॉब्लम हो, हिसाब हो तो बच्चे फास्ट से कर रहे हैं। बहुत थैंकफुल हूँ उनके हार्टफुली। थैंक फॉर द एसआरजे ग्रुप ऑफ इंस्टीट्यूशन एंड थैंक फॉर रुबीना मैम। ಥ್ಯಾಂಕ್ ಯು. ಎಲ್ಲರಿಗೆ ನನ್ನ ನಮಸ್ಕಾರ. सबको अस्सलाम वालेकुम. आत्मा आप सबको अबाकस के बारे में कुछ बातें कहना चाहती हूँ। इससे पहले मैं एसआरजे ग्रुप के सुप्रिया जोशी मैम को धन्यवाद बोलना चाहती हूँ और हमारे श्री साई पब्लिक स्कूल ज्योति मैम और पाटिल सर को सबका शुक्रिया अदा करना चाहती हूँ। और यहाँ जितने भी स्टेज पे बैठे हुए सर को, उनको भी शुक्रिया अदा करना चाहती हूँ। अबाकस ने हमारे बच्चों ने आत्मविश्वास बढ़ाया है और वो गणित से नहीं डरते, क्योंकि कुछ भी नंबर दिए तो बिना पेन पेपर या कैलकुलेटर के स्पीड से गणित कर लेते हैं। अब अबाकस से अपने बच्चों ने बहुत कुछ सीखने को मिला है। अबाकस जीवन में बहुत बहुत उपयोग लाया है। आखिर में समरीन टीचर को धन्यवाद बोलना चाहती हूँ। ಹಲೋ, ಥ್ಯಾಂಕ್ ಯು. ನಾವು ಸುಶಾಂತ್ ಆರ್ ಹಿರೇಮಠ ಅವರ ತಾಯಿಯಾಗಿ ಅವರ ಸಂವಾದದ ಪ್ರಶಸ್ತಿ ಪಡೆದಿದ್ದಕ್ಕೆ ತುಂಬ ಖುಷಿಯಾಗಿದೆ. ಧನ್ಯವಾದಗಳು.
ನಾವು ಭುವನ್ ಭೋಜರಾಜ್ ನಾರಾಯಣ್ಕರ್ ನಿರ್ಮಲಾಲಯ ಸ್ಕೂಲ್ ಇಂಗ್ಲೀಷ್ ಮೀಡಿಯಮ್ ಆಲ್ಮೇಲ್ ಸ್ಕೂಲಿನ ಭುವನ್ ಭೋಜರಾಜ್ ನಾರಾಯಣ್ಕರ್ ಅವರ ಪೇರೆಂಟ್ಸು. ಅಬ್ಯಾಕಸಿಂದ ಮಕ್ಕಳಲ್ಲಿ ಆತ್ಮವಿಶ್ವಾಸನ ಬೆಳೆಸಲಿಕ್ಕೆ ತುಂಬ ಸಹಾಯಕಾರಿಯಾಗಿದೆ. ಮಕ್ಕಳು ಇದರಿಂದ ತುಂಬ ವೇಗವಾಗಿ ಎಡಿಷನ್, ಸಬ್ಸ್ಟ್ರಾಕ್ಷನು ಆ್ಯಂಡ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ಸ್ ಈ ಎಲ್ಲ ಪ್ರಾಬ್ಲಮ್ಸನ್ನು ಬಹು ಬೇಗವಾಗಿ ಬಿಡಿಸಲಿಕ್ಕೆ ತುಂಬ ಸಹಾಯಕಾರಿಯಾಗಿದೆ. ಇದರಿಂದ ಮಕ್ಕಳಲ್ಲಿ ತುಂಬ ಕಾನ್ಸಂಟ್ರೇಷನ್ ಹೆಚ್ಚಾಗಿದೆ. ಈ ಎಲ್ಲ ಬದಲಾವಣೆಗಳಿಗೂ ಕಾರಣ ಈ SRJ ಗ್ರೂಪ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ನಿರ್ಮಲಾಲಯ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಆಲ್ಮೇಲ್ ಹಾಗೂ ನಮ್ಮ ಭುವನ್ ಟ್ರೈನರ್ ಆಗಿರ್ತಕ್ಕಂಥ ಶ್ರೀಮತಿ ವಿಜಯಲಕ್ಷ್ಮಿ ಮ್ಯಾಮ್ಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನಾನು ಪ್ರಬುದ್ಧ ರವಿಚಂದ್ರ ಮಾಲಿ ಪಾಟೀಲ್ ಡಾನ್ ಬಾಸ್ಕೋ ಸ್ಕೂಲ್ ಬಬ್ಲಾ ದೇಶದಿಂದ ಬಂದಿದ್ದೇವೆ. ನನ್ನ ಮಗನು ಮೊದಲು ಮ್ಯಾಥ್ಸ್ನಲ್ಲಿ ಗಣಿತದಲ್ಲಿ ವೀಕ್ ಇದ್ದನು. ಈ ಅಬಾಕಸ್ ವೇದಿಕ್ ಮ್ಯಾಥಮೆಟಿಕ್ಸ್ ಹಚ್ಚಿದಾಗಿಂದು ಅವನು ಒಂದು ಇಂಪ್ರೂವ್ ಆಗಿದ್ದಾನೆ ಹಾಗೂ ಚೆನ್ನಾಗಿ ಹೋಗ್ತಾ ಇದ್ದಾನೆ. ಅಬಾಕಸ್ ಅನ್ನೋದು ಒಂದು ಒಳ್ಳೆಯ ಮೆಸೇಜ್ ಕೊಟ್ಟಿದೆ ಹುಡುಗರಿಗೆ. ಇದು ಹೀಗೆ ಮುಂದುವರಿಬೇಕು ಹಾಗೂ ನಮ್ಮ ಹುಡುಗನು ಭಾಳ ಚೆನ್ನಾಗಿ ಮ್ಯಾಥಮೆಟಿಕ್ಸ್ನಲ್ಲಿ ಇಂಪ್ರೂವ್ ಆಗಿದ್ದಾನೆ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ಸ್. ನಮಸ್ಕಾರ. ನಾನು ಶಿವಾನಂದ್ ಅಂತೇಳಿ ಭಾವನಾ ಶಿವಾನಂದ್ ಡಾನ್ ಬಾಸ್ಕೋ ಶಾಲೆ ಬಬ್ಲಾದಿಂದ ಮಾತಾಡೋದು. ನಮ್ಮ ಮಕ್ಕಳು ಮೊದಲಿಗೆ ಸ್ವಲ್ಪ ಮ್ಯಾಥಮೆಟಿಕ್ಸಲ್ಲಿ ಸ್ವಲ್ಪ ವೀಕ್ ಆಗಿದ್ರು. ಅಬಾಕಸಿಂದ ಪ್ರಯೋಜನ ಏನಾಗ್ತದೆ ಅಂದರೆ ಮಕ್ಕಳಲ್ಲಿ ಏಕಾಗ್ರತೆ, ವೀಕ್ಷಣಾ ಕೌಶಲ್ಯ, ಆಲಿಸುವ ಕೌಶಲ್ಯ, ಸ್ಮರಣೆ ಮತ್ತು ಕಲ್ಪನೆ ಕೌಶಲ್ಯ, ಸೃಜನತೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇದೆ. SRJ ಗ್ರೂಪ್ ಒಂದು ಥ್ಯಾಂಕ್ಸ್ ಹೇಳಿದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಕ್ಕಳಿಗೆ ಅಬಾಕಸ್ ಅಂತ ಇದು ಮಾಡಿಬಿಟ್ಟು ಮಕ್ಕಳಿಗೆ ಒಂದು ಏಕಾಗ್ರತೆ ಮೂಡಿಸುವ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಪೇರೆಂಟ್ಸ್ ವತಿಯಿಂದ SRJ ಗ್ರೂಪ್ಗೆ ಧನ್ಯವಾದಗಳು. SRC ಗ್ರೂಪ್ಸ್. ಹಲೋ SRC ಗ್ರೂಪ್ಸ್. ಇದು ನೋಡಿ ಹೇಳ್ಬೋದು. ನಾನು ಡಾನ್ ಬಾಸ್ಕೋ ಶಾಲೆಯ ಒಬ್ಬ ವಿದ್ಯಾರ್ಥಿಯ ಪೋಷಕರಾಗಿ ಇಂದು ಇಲ್ಲಿ ಮಾತನಾಡುತ್ತಿರುವುದು ನನಗೆ ತುಂಬ ಸಂತೋಷದ ವಿಷಯ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಗೆ ಕೇವಲ ಪಠ್ಯ ಪುಸ್ತಕದ ಜ್ಞಾನ ಮಾತ್ರ ಸಾಕಾಗುವುದಿಲ್ಲ. ಅವರ ಚಿಂತನಾ ಶಕ್ತಿ, ಏಕಾಗ್ರತೆ, ಆತ್ಮವಿಶ್ವಾಸ ಮತ್ತು ವೇಗವಾಗಿ ಲೆಕ್ಕ ಹಾಕುವ ಸಾಮರ್ಥ್ಯ ಕೂಡ ಬಹಳ ಅಗತ್ಯ. ಈ ನಿಟ್ಟಿನಲ್ಲಿ ನಮ್ಮ ಡಾನ್ ಬಾಸ್ಕೋ ಶಾಲೆಯ ನಡೆಯುತ್ತಿರುವ ಅಬಾಕಸ್ ತರಗತಿಗಳು ಅತ್ಯಂತ ಉಪಯುಕ್ತವಾಗಿದೆ. ಅಬಾಕಸ್ ತರಗತಿಯಿಂದ ನನ್ನ ಮಗುವಿನಲ್ಲಿ ನಾನು ಕಂಡ ಬದಲಾವಣೆ ಎಂದರೆ ಲೆಕ್ಕಗಳಲ್ಲಿ ಆಸಕ್ತಿ ಹೆಚ್ಚಾಗಿದೆ, ಗಣಿತದ ಭಯ ಕಡಿಮೆಯಾಗಿದೆ, ಏಕಾಗ್ರತೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಿದೆ. ಇದು ಕೇವಲ ಲೆಕ್ಕ ಕಲಿಸುವ ತರಗತಿಯಲ್ಲ, ಇದು ಮಕ್ಕಳ ಮೆದುಳಿನ ಅಭಿವೃದ್ಧಿ ಸಹಾಯ ಮಾಡುವ ತರಬೇತಿ ಎಂದು ನಾನು ನಂಬುತ್ತೇನೆ. ಉತ್ತಮ ಅವಕಾಶ ಮಕ್ಕಳಿಗೆ ಒದಗಿಸುತ್ತಿರುವ ನಮ್ಮ ಡಾನ್ ಬಾಸ್ಕೋ ಶಾಲೆಯ ಮಂಡಳಿ, ಪ್ರಾಂಶುಪಾಲರು ಹಾಗೂ ಅಬಾಕಸ್ ಶಿಕ್ಷಕರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಮಕ್ಕಳು ಇಂತಹ ತರಗತಿಗಳ ಮೂಲಕ ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು. अस्सलाम वालेकुम वरहमतुल्लाहि वबरकातहू। मैं फॉर्चून स्कूल, मेरी बेटी का नाम अल्फिया फ़ातिमा है, फॉर्चून स्कूल से है। मैं तहे दिल से शुक्रिया अदा करती हूँ SRJ ग्रुप इंस्टीट्यूट का कि जो हमारे बच्चों को इतना आगे बढ़ाने के लिए हेल्प कर रहे हैं। हमारे जनरेशन में कहाँ था ऐसा इतना जल्दी फास्ट मैथ्स करने का। दुनिया का सबसे हार्ड सब्जेक्ट मैथ्स बोले तो बच्चे पहले परेशान हो जाते हैं। आप इतने अच्छे से बच्चों के दिमाग में बिठा दिए, या गेम के थ्रू, चाहे किड्स के थ्रू, चाहे क्या बोलते हैं मेंटली, माशाल्लाह बहुत अच्छे से बच्चों को हमारे आप सिखाए। हमारे बच्चों को कहीं भी ले गए तो हमको एकदम आसानी हो रही है। कोई भी चीज़ खरीद रहे हैं तो उसके लिए हिसाब के लिए हम जब सब्ज़ी खरीदते हैं ना कंडी मार्केट में जाके, मैं लेते ही रहती हूँ। हमारी बच्ची क्या करते हैं मालूम, पीछे से हिसाब कर लेते रहते। मैं बोले कितने हुए देखो, बोले तो नहीं मम्मा इतने ना इतने हुए। अरे वाह इतना अच्छे से कर ले रहे, क्या तरकारी वाले भी 2-3 जने तारीफ करें, हाँ अभी ले रहे हैं आप, उन्हें कितना जल्दी हिसाब कर रहे हैं देखो बोल के। ऐसे इसलिए है ना आप अबाकस वाले बहुत बहुत शुक्रिया आपका, जो हमारे बच्चों को इतना जल्दी मैथ्स इतने अच्छे से दिमाग में बिठा दिए गेम के थ्रू। सही कहते हैं ना कि बादाम दिमाग के लिए बहुत ज़रूरी है। अब हम ये भी ऐड कर सकते हैं कि अबाकस भी बहुत ज़रूरी है दिमाग के लिए। बादाम खाने से दिमाग फास्ट होता है ये तो मानते हैं हम, लेकिन अबाकस सब्जेक्ट रखने से दिमाग सुपर फास्ट हो जाता है। हम तो ये तो मान लिए। अल्लाह ताला से दुआ है कि आपके इस इंस्टीट्यूट को अल्लाह ताला आगे बढ़ाए। आपके इस अबाकस सब्जेक्ट की वजह से बच्चे और ज़्यादा इल्म हासिल करें, ज़्यादा से ज़्यादा बच्चे इसमें सब्जेक्ट में हिस्सा लें। बस इतना कहते हुए अपनी मैं ख़त्म करती हूँ। शुक्रिया।
ಹಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್. ನನ್ನ ಹೆಸರು ಸ್ವರೂಪ ಅಂಬೇಸಂಗೆ ಅಂತ. ನನ್ನ ಮಗನ ಹೆಸರು ಅದ್ವೈತ್ ಅಂಬೇಸಂಗೆ ಅಂತ. ಆ್ಯಕ್ಚುಲಿ ಅಬ್ಯಾಕಸ್ದವರಿಗೆ ಭಾಳಷ್ಟು ಕಂಗ್ರ್ಯಾಚುಲೇಷನ್ ಹೇಳಿದ್ರು ಅಲ್ಲ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೇನು, ಈ ಹಿಂದಕ್ಕೆ ಮ್ಯಾಥ್ಸ್ ಅಂತಂದ್ರೆ ಹಿಂಗೆ ನಮ್ಮ ಮುತ್ತೆಯವ್ರು ಏನು ಮಾಡ್ತಿದ್ರು ಅಂದ್ರೆ ಒಂದು ನಂಬರ್ ಹೇಟಿಗೆ ಪಟ್ಟಂತ ಆನ್ಸರ್ ಹೇಳ್ಬಿಡ್ತಿದ್ರು. ಅಬ್ಯಾಕಸ್ನು ಅದೇ ಒಂಥರ ಅಂತ ಹೇಳ್ಬೋದು. ಬಟ್ ಈಗಿನ ಹುಡುಗರು ಏನು ಮಾಡ್ತಾರೆ, ಕ್ಯಾಲ್ಕುಲೇಷನ್ ಪ್ರಕಾರ ನಡೆದಾರೆ, ಕ್ಯಾಲ್ಕುಲೇಟರ್ ಹಿಡ್ಕೊಂಡು ನಡೆದಾರೆ. ಬಟ್ ಅದು ಅಲ್ಲ, ಅಬ್ಯಾಕಸ್ ಅಂತಂದ್ರೇನು ಪಟಪಟ್ ಕ್ಯಾಲ್ಕುಲೇಷನ್ ಮಾಡಿ ಹೇಳೋದು. ಅಂದರೆ ಮಕ್ಕಳು ಬುದ್ಧಿ ಏನದ ಚುರುಕಾಗಲಿ ಅಂಥೇಳಿ ಒಂದು ಅಬ್ಯಾಕಸ್ ಮಾಡಿದದ ಅಂತ ನನಗೆ ಅನಿಸಿದ ಮಟ್ಟಿಗೆ. ಸೊ ಹುಡುಗರಿಗೆ ಆದಷ್ಟು ಮಟ್ಟಿಗೆ ಅಬ್ಯಾಕಸ್ನಲ್ಲಿ ಸೇರಿಸ್ರಿ. ಅವ್ರಿಗೆ ಎಷ್ಟಾಯ್ತೋ ಅಷ್ಟು ಪುಷ್ ಮಾಡಿರಿ, ಎಷ್ಟಾಯ್ತು ಅವ್ರಿಗೆ ಅದ್ರ ಸಂಗಟ್ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಅವರಿಗೆ ಸಪೋರ್ಟ್ ಕೊಡ್ರಿ ಅಂಥೇಳಿ ನಾನು ಹೇಳಬೇಕಂತದ್ದು. ನನ್ನ ಮಗಳು ಆರುಷಿ, ಅವಳು ಚಂದ್ರಕಾಂತ್ ಪಾಟೀಲ್ CBSE ಸ್ಕೂಲಲ್ಲಿ ಓದ್ತಾ ಇರೋದು. ಈಗ ಒಂದು 6 ಮಂತ್ಸಿಂದ ಅವಳಿಗೆ ಅಬ್ಯಾಕಸ್ ಸೇರಿಸೋದ್ರಿಂದ ಅವಳಿಗೆ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಏನಂದರೆ ಮ್ಯಾಥ್ಸಲ್ಲಿ ಭಾಳ ಡಲ್ ಇದ್ಲು ಅವಳು. ಇಂಪ್ರೂವ್ಮೆಂಟ್ ಹೆಂಗಂದರೆ ಪಟ 2 ವಿಸಿಟ್ ಮತ್ತು ಸಿಂಗಲ್ ವಿಸಿಟ್ ಅವೆಲ್ಲ ಮ್ಯಾಥ್ಸ್ ಪಟ ಮಾಡೋಕ್ಕೆಲ್ಲ ನೀಟಾಗಿ ಕಲಿಗತ್ತಾಳ. ಇದರಿಂದ ಅವಳಿಗೆ ಇಂಟ್ರೆಸ್ಟ್ ಮ್ಯಾಥ್ಸಲ್ಲಿ ಇನ್ನೂ ಯಾವ ರೀತಿ ಬೆಳಿಬೇಕು, ಇನ್ನೂ ಕಲಿಬೇಕು ಅನ್ನೋದು ಇಂಟ್ರೆಸ್ಟ್ ಅವಳಲ್ಲಿ ದಿನೇ ದಿನೇ ಹೆಚ್ಚಾಗತ್ತದ. ಅಬ್ಯಾಕಸ್ಸಿಂದ ಅವಳಿಗೆ ಮೆಮೊರಿ ಪವರು ಜಾಸ್ತಿ ಆಗತ್ತದ. ಅವಳಿಂದ ನಾವು ಇದೆಲ್ಲ ನೋಡ್ಬೋದು. ಇದೆಲ್ಲ ಯಾವುದು ನಮಗೆ ಫೆಸಿಲಿಟಿ ಇರಲಿಲ್ಲ ಅಬ್ಯಾಕಸ್ಸಿಂದ. ಅವಳಿಂದ ನಮಗೆ ಅಬ್ಯಾಕಸ್ ಏನಂತ, ಯಾವ ರೀತಿ ಅಂತ ಅವಳಿಂದನೇ ನಮಗೆ ಗುರುತಾಗಿದ್ದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಹೆಸರು ನಂದನ ಸಿದ್ದರಾಮ್ ನಾಸೆ. ನನ್ನ ಮಗ ವೇದಾಂತ್ ನಾಸೆ SBR ಶರಣಬಸವೇಶ್ವರ ಪಬ್ಲಿಕ್ ಶಾಲೆ ಬಸವ ಕಲ್ಯಾಣದಲ್ಲಿ ಓದುತ್ತಿದ್ದಾನೆ. ನಮಗೆ ಅಬಾಕಸ್ ಮತ್ತು ವೇದಿಕ್ ಮ್ಯಾಥ್ಸಿಂದ ತುಂಬಾ ಹೆಲ್ಪ್ ಆಗಿದೆ. ನಮ್ಮ ಮಕ್ಕಳು ಇವತ್ತಿನ ಕಾಲದಲ್ಲಿ ಗಣಿತ ಅಂದರೆ ಕ್ಲಿಷ್ಟಕರ ವಿಷಯ ಎಂದು ತಿಳಿದಿದ್ದರು. ಆದರೆ ಗಣಿತದಲ್ಲಿ ಆದಷ್ಟು ಸರಳತೆಯಿಂದ ಕಲಿಯಲು ಅಬಾಕಸ್ ಬಹಳ ಸಹಾಯಕವಾಗಿದೆ. ಆದ್ದರಿಂದ ಎಲ್ಲ ಗ್ರಾಮೀಣ ಪ್ರದೇಶದವರೆಗೂ ಕೂಡ ಈ ಅಬಾಕಸ್ ಬರಬೇಕು. SRJ ಗ್ರೂಪಿಂದ ನಮಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಈ ರೀತಿ ವೇದಿಕೆ ಸೃಷ್ಟಿಯಾಗಿದ್ದು ಇದರಿಂದ ಮಕ್ಕಳ ಬೌದ್ಧಿಕ ಮಟ್ಟವನ್ನು ಗುರುತಿಸಲು ಮತ್ತು ಮಕ್ಕಳಿರುವ ಸೃಜನಶೀಲತೆಯನ್ನು ಗುರುತಿಸಲು ತುಂಬ ಸಹಾಯವಾಗಿದೆ. ನಾವು SRJ ಗ್ರೂಪ್ಗೆ ಧನ್ಯವಾದ ಹೇಳಲು ತಿಳಿಸುತ್ತೇನೆ ಮತ್ತು ನಮ್ಮ ಶಾಲೆಗೂ ನಾವು ಧನ್ಯರಾಗಿರುತ್ತೇವೆ. ಧನ್ಯವಾದಗಳು. ನಮ್ಮ ಹೆಸರು ಸಿದ್ದಣ್ಣ ಬಂಡೋಳಿ ಕೆಂಬಾವಿ ಅಂತ. ನಮ್ಮದು ಹುಡುಗಿ ಕಲ್ತ್ಬಿಟ್ಟು ಶ್ರೀ ಸಾಯಿಪುರಿ ಸ್ಕೂಲ್ ಕೆಂಬಾವಿಯಿಂದ ಬರ್ತಾ ಇರೋದು. ಮೊದಲಿಗೆ ಅಬಕಾಸ್ ಇದರ ಬಗ್ಗೆ ನಮಗೇನು ಮಾಹಿತಿ ಇದ್ದಿಲ್ಲ. ಯಾಕೆಂದರೆ ನಮ್ಮ ಸಾಯಿಪುರ ಸ್ಕೂಲ್ ಹೆಡ್ ಮ್ಯಾಮ್ ಅಂತ ಜ್ಯೋತಿ ಮೇಡಮ್ ಅವರ ಇದು ಆದೇಶ ಮೇರೆಗೆ ಅಬಕಾಸ್ ಕ್ಲಾಸನ್ನು ನಾವು ಕಂಟಿನ್ಯೂ ಮಾಡಿದ್ರಿಂದ ಈಗ ನಮ್ಮ ಹುಡುಗಿ ಭಾಳ ಉತ್ತಮವಾಗಿ ಇದು ಮಾಡ್ತಾಳೆ. ಯಾವುದೇ ಲೆಕ್ಕ ಅಲ್ಲಿ ಹೇಳಿದ 5 ನಿಮಿಷ ಹೇಳಿದ ಜಲ್ದಿನೇ ಲೆಕ್ಕ ಮಾಡ್ತಾಳೆ. ಇದರಿಂದಾಗಿ ನಾನು SRJ ಗ್ರೂಪ್ನ ಮುಖ್ಯಸ್ಥರಾದಂಥ ಸುಪ್ರಿಯಾ ಮ್ಯಾಮ್ ಅವರಿಗೆ ಮತ್ತು ಸಾಯಿಪುರ ಸ್ಕೂಲ್ ಹೆಡ್ ಮ್ಯಾಮ್ ಅಂತ ಜ್ಯೋತಿ ಪಾಟೀಲ್ ಮ್ಯಾಮ್ ಅವರಿಗೆ ಧನ್ಯವಾದ ಅರ್ಪಿಸುತ್ತೇನೆ. ಮತ್ತೇನಂತಂದರೆ ಇದರಿಂದ ಭಾಳ ಅನುಕೂಲ ಇದೆ. ಮುಂದೆ ಯಾವುದೇ ಶಿಕ್ಷಣಕ್ಕಾಗಿ ಇದು ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಲು ನಾನು ಭಾಳ ಇಷ್ಟಪಡುತ್ತೇನೆ. ಶ್ರೀ ಸಕಲೇಶ್ ಜೀರ್ಗೆ ಸನ್ ಆಫ್ ವೀರ್ ಶೆಟ್ಟಿ ಜೀರ್ಗೆ ಬೀದರ್, NEMPS ಸ್ಕೂಲ್ ಬೀದರ್. ಅಬಾಕಸ್ ಫುಲ್ ಫಾರ್ಮು ಅಬೋಡೆಂಟ್ ಬೀಡ್ಸ್ ಎಡಿಷನ್ ಕ್ಯಾಲ್ಕುಲೇಷನ್ ಯುಟಿಲಿಟಿ ಸಿಸ್ಟಮ್. ಅಂದರೆ ಈ ಅಬಾಕಸ್ ಅನ್ನೋದು ಮಕ್ಕಳಿಗೆ ಬಹಳ ಒಂದು ಉಪಯುಕ್ತತೆ. ಗಣಿತದಲ್ಲಿ ಒಂದು ಹೇರಳವಾಗಿ ಒಂದು ಕನ್ನಡದಲ್ಲಿ ಅಬಾಕಸ್ ಫುಲ್ ಫಾರ್ಮ್ ಹೇಳಬೇಕಾದ್ರೆ ಹೇರಳವಾಗಿ ಕೂಡಿಸುವುದು ಮತ್ತು ಲೆಕ್ಕಾಚಾರ ಒಂದು ಉಪಯುಕ್ತತೆಯಾಗುವುದು, ಅದರ ಒಂದು ವ್ಯವಸ್ಥೆನೇ ಅಬಾಕಸ್ ಮಕ್ಕಳಿಗೆ ಬಹಳಷ್ಟು ಆ್ಯಕ್ಟಿವಿಟೀಸ್ ಚಾಣಾಕ್ಷತೆಯನ್ನು ಕೊಡುತ್ತದೆ. ಈ ಚಾಣಾಕ್ಷತೆ ಎಂದರೆ ಈ ಅಬಾಕಸ್ಸು ಅಂದರೆ ನಮ್ಮ ಕನ್ನಡದಲ್ಲಿ ಮಣಿಕಟ್ಟು ಅಥವಾ ಎಣಿಕೆಯ ಚೌಕಟ್ಟು ಅಂತ ಕರೀತಾರೆ. ಎಣಿಕೆಯ ಚೌಕಟ್ಟಿನ ಮುಖಾಂತರ ಒಂದು ತಂತಿಗೆ ಒಂದು ಮಣಿಗಳನ್ನು ಹಾಕಿ ಆ ಮಣಿಗಳ ಮುಖಾಂತರ ಗಣಿತದಲ್ಲಿ ಮಕ್ಕಳು ಎಷ್ಟು ಚಾಣಾಕ್ಷತೆಯನ್ನು ಬುದ್ಧಿಲಬ್ಧ ಮಟ್ಟವನ್ನು ಚುರುಕಾಗಿ ಯಾವುದೇ ತಂತ್ರಾಂಶದ ಸಹಾಯವಿಲ್ಲದೆ ಅವರು ತಮ್ಮ ಲೆಕ್ಕಗಳನ್ನು ಭಾಳಷ್ಟು ಬೇಗನೆ ಮಾಡಿ ಕೆಲವೇ ಕ್ಷಣಗಳಲ್ಲಿ ಆ ಮಕ್ಕಳ ಒಂದು ಗಣಿತದ ವಿಷಯವನ್ನು ಬಹಳ ಸರಳವಾಗಿ ಸಾಮಾನ್ಯವಾಗಿ ಅತಿ ಸರಳೀಕರಣದಿಂದ ನೀಡುವುದೇ ಒಂದು ಮಕ್ಕಳ ಬುದ್ಧಿಮಟ್ಟದ ಒಂದು ಅತ್ಯುತ್ತಮ ಸಾಧನವಂತ ಹೇಳಬಹುದು.
ಅತ್ಯುತ್ತಮ ಸಾಧನವಾಗಿರ್ತಕ್ಕಂಥ ಈ ಅಬಾಕಸ್ ಅನ್ನು ಪ್ರತಿ ಮಗುವಿಗೆ ನಾವು ಕೊಡೋದರಿಂದ ಮಕ್ಕಳ ಬುದ್ಧಿತ್ವವನ್ನು ಬಹಳಷ್ಟು ಚುರುಕುತನ ಮಾಡುತ್ತೇವೆ ಎಂದು ಈ ವೇದಿಕೆ ಮುಖಾಂತರ ಹೇಳುತ್ತಾ ನನ್ನ 4 ಅನಿಸಿಕೆಗಳನ್ನು ಮುಗಿಸುತ್ತೇನೆ. SRJ ಗ್ರೂಪ್ ಇನ್ಸ್ಟಿಟ್ಯೂಷನ್ಗೆ ತುಂಬ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಶ್ಮಿ ಅಂತ. ನನ್ನ ಮಗಳು ಶ್ರೀನಿಕಾ. ಅವಳು ಇದೇ SRJ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಿಂದ ಅಬಾಕಸ್ ಕ್ಲಾಸ್ ಕಲಿತಿದ್ದಾಳೆ. ಅವಳು ಈಗ 6th ಲೆವೆಲ್. ಅಬಾಕಸ್ ನಮಗೆ ಎಲ್ಲರಿಗೂ ತುಂಬಾ ಮುಖ್ಯ. ಈಗಿನ ಸ್ಪರ್ಧಾತ್ಮಕ ಯುಗದಲ್ಲಿ ಅಬಾಕಸ್ ನಮಗೆ ಎಲ್ಲರಿಗೂ ತುಂಬ ಮುಖ್ಯ. ದಿನದಿಂದ ದಿನಕ್ಕೆ ಸ್ಪರ್ಧೆ ಹೆಚ್ಚಾಗ್ತಾನೇ ಇದೆ. ಕೇವಲ 1 ಮಾರ್ಕ್ಸ್ ಅಂತರದಿಂದ ಎಷ್ಟೋ ಜನ ತಮ್ಮ ಕೆಲಸವನ್ನು ಮಿಸ್ ಮಾಡ್ಕೊಂಡಿದ್ದಾರೆ, ಜಾಬನ್ನು ಮಿಸ್ ಮಾಡ್ಕೊಂಡಿದ್ದಾರೆ. ಇಂಥ ವಾತಾವರಣದಲ್ಲಿ ನಾವು ನಮ್ಮ ಮಕ್ಕಳಿಗೆ ಕಂಪ್ಯೂಟರ್ನಷ್ಟೇ ವೇಗವಾಗಿ ಬುದ್ಧಿಶಕ್ತಿಯನ್ನು ಬೆಳೆಸ್ಕೊಳ್ಳೋಂಥ ಅವಶ್ಯಕತೆ ತುಂಬಾ ಇದೆ. ನನಗೆ ಅಬಾಕಸ್ ಬಗ್ಗೆ ಮೊದಲಿಂದನೂ ಗೊತ್ತಿತ್ತು, ಆದರೆ ನಮ್ಮೂರಲ್ಲಿ ಯಾವುದೇ ಆದಂಥ ಅಬಾಕಸ್ ಕ್ಲಾಸ್ ಇರಲಿಲ್ಲ. ಅದಕ್ಕೆ ಒಂದಿನ ಸ್ಕೂಲಲ್ಲಿ ಅಬಾಕಸ್ ಹೇಳ್ತಾರೆ ಅಂತ ಗೊತ್ತಾದ ತಕ್ಷಣ ಯಾವುದೇ ಯೋಚನೆ ಮಾಡದೆ ನಾನು ಅಬಾಕಸ್ ಕ್ಲಾಸ್ಗೆ ಜಾಯಿನ್ ಮಾಡಿದೆ. ಇದಕ್ಕೆಲ್ಲ ಕಾರಣ SRJ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಪ್ರತಿ ಜಿಲ್ಲೆಯ ಪ್ರತಿ ತಾಲೂಕಿನ ಮಕ್ಕಳಿಗೆ ತಾವು ಇದ್ದಲ್ಲಿಯೇ ಒಂದು ಅದ್ಭುತವಾದ ಇಂಥ ನಾಲೆಜನ್ನು ಕೊಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ SRJ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. ಎಸ್ಪೆಷಲಿ ಸುಪ್ರಿಯಾ ಮ್ಯಾಮ್ ಪ್ರಾಕ್ಟೀಸ್ ಶೀಟನ್ನು ಕೊಟ್ಟು ಬುಕ್ಸನ್ನು ಹಿಡ್ಕೊಂಡು ಒಳ್ಳೆಯ ರೀತಿಯ ಟೀಚರ್ಸ್ ತನಕನೂ ಮಕ್ಕಳಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಮಕ್ಕಳನ್ನು ಜ್ಞಾನದ ಕಡೆಗೆ ಸ್ಪರ್ಧಾತ್ಮಕ ಕಡೆಗೆ ಕೊಂಡೊಯ್ಯುತ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸುಪ್ರಿಯಾ ಮ್ಯಾಮ್. ಇನ್ನು ಅಬಾಕಸ್ ಬಗ್ಗೆ ಹೇಳಬೇಕು ಅಂದರೆ ಅಬಾಕಸ್ಗೆ ಪ್ರಾಕ್ಟೀಸ್ ತುಂಬಾ ಮುಖ್ಯ ಮತ್ತು ಫಾರ್ಮುಲಾಸ್ ಪರ್ಫೆಕ್ಟ್ ಬರಬೇಕು. ನಾವು ಅಬಾಕಸ್ಗಂತಲೇ ಒಂದು ಸಮಯವನ್ನು ಮೀಸಲಿಟ್ಟು ಅದಕ್ಕಾಗಿಯೇ ನಾವು ನಮ್ಮ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಏನಿಲ್ಲ. ಈ ದಿನನಿತ್ಯದ ಜೀವನದಲ್ಲಿ ಬರುವಂಥದ್ದು ಅಂದರೆ ಈಗ ನಾವು ಮಾರ್ಕೆಟಿಗೆ ಹೋಗಿರ್ತೀವಿ, ಅದನ್ನು ತಂದಂಥ ವಸ್ತುಗಳ ರೇಟನ್ನು ವಿಜುವಲೈಸೇಷನ್ ಮೆಥಡ್ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡು ಅಂತ ಹೇಳೋದು. ಇನ್ನು ತರಕಾರಿ ತಂದಿರ್ತೀವಿ, ಅದ್ರ ರೇಟನ್ನು ಕ್ಯಾಲ್ಕುಲೇಟ್ ಮಾಡಿ ಹೇಳಿ ವಿಜುವಲೈಸೇಷನ್ ಮೆಥಡ್ ಅಂತ ಹೇಳೋದು. ಈ ರೀತಿಯಾಗಿ ನಾವು ದಿನನಿತ್ಯದ ಜೀವನದಲ್ಲಿ ಬಳಸುವಂಥ ಕೆಲಸ ಕಾರ್ಯಗಳಿಂದಲೇ ನಮ್ಮ ಮಕ್ಕಳಿಗೆ ನಾವು ಅಬಾಕಸನ್ನು ಪ್ರಾಕ್ಟೀಸ್ ಮಾಡಿಸ್ಬೋದು. ಇನ್ನು ನಾವು ಚಿಕ್ಕ ಮಕ್ಕಳಿಗೆ ಈಗಿಂದಾನೇ ಸ್ಟೇಟ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಈ ರೀತಿ ಅಬಾಕಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದರಿಂದ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೇನು, ಸ್ಪರ್ಧೆ ಅಂದ್ರೇನು, ಸ್ಪರ್ಧೆಯನ್ನು ಯಾವ ರೀತಿ ಅನುಭವಿಸ್ಬೇಕು ಅನ್ನುವಂಥ ಒಂದು ಅರಿವನ್ನು ಮೂಡಿಸ್ತಾ ಇದ್ದಾರೆ ಮೇಡಮ್. ಇದರಿಂದ ಮಕ್ಕಳಲ್ಲಿ ಒಂದು ಅದ್ಭುತವಾದ ಅರಿವು ಮೂಡುತ್ತದೆ. ಇದಕ್ಕೆಲ್ಲ ಕಾರಣೀಭೂತರಾದರೂ ಸುಪ್ರಿಯಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಸುಪ್ರಿಯಾ ಮ್ಯಾಮ್. ಇಂಥ ಒಂದು ಅದ್ಭುತವಾದ ನಾಲೆಜನ್ನು ಕೊಡ್ತಾ ಇದ್ದಾರೆ, ಎಲ್ಲ ಕಡೆ ಜ್ಞಾನವನ್ನು ಪ್ರಸರಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸುಪ್ರಿಯಾ ಮ್ಯಾಮ್. ಥ್ಯಾಂಕ್ ಯು. ಅಬಾಕಸ್ ಸ್ಟಾರ್ಟ್ ಆಗಿರೋದ್ರಿಂದ ನನ್ನ ಮಗ ತುಂಬಾ ಇಂಪ್ರೂವ್ ಆಗಿದ್ದಾನೆ. ಇದರಲ್ಲಿ ಮ್ಯಾಥ್ಸ್ ಇಂಪ್ರೂವೇಷನ್ ಭಾಳ ಚೆನ್ನಾಗಿರುತ್ತೆ. ಮತ್ತು ಅಬಾಕಸ್ ಇಂದ ಮ್ಯಾಥ್ಸ್ ಇಂಪ್ರೂವ್ ಆಗುತ್ತೆ. Good morning everyone. This is Tasvika's mom from Afzalpur, from Holy Cross School parents. I am her mother. Abacus is a calculating machine. It's an ancient one. It's used to calculate subtraction, multiplication, division. It's a Chinese one. So thank you one and all. Okay. Good morning. Myself Bhagya Nandi. I am Sanida's mother. Sanida is Abacus class joined in. Abacus is very beautiful chapter. ಹೋಲಿ ಕ್ರಾಸ್ ಸ್ಕೂಲ್ ಅಫ್ಜಲ್ಪುರ್ ವನಿಷಾ ಅವ್ರ ಪೇರೆಂಟ್ಸ್. ನಾವು ಅಬೆಕಸ್ಲಿಂದ ಹಾಕೋದ್ರಿಂದ ಮಕ್ಕಳಿಗೆ ಮೆಂಟಲಿ ಇಂಪ್ರೂವ್ ಆಗ್ತದೆ. ಆಮೇಲೆ ಮತ್ತು ಮ್ಯಾಥ್ಸ್ನಲ್ಲಿ ಸ್ವಲ್ಪ ಇಂಪ್ರೂವ್ ಆಗ್ಯದ, ಚೆನ್ನಾಗ್ಯದ. ವೆರಿ ಗುಡ್. Good morning everyone. Myself Bhagya Nandi. My daughter name is Sanidya. My daughter name is Sanidya. From Holy Cross School. Hi, I am Ashwini. I am from Afzalpur from Holy Cross School. My daughter is studying in 3rd standard. She is study abacus class very good. Abacus class is the
super opportunity for the student. She is learning well. Thank you. ನಮಸ್ಕಾರ, ನನ್ನ ಹೆಸರು ಶೌಕತ್ ಅಲಿ ಅಂತ. ನಮ್ಮ ಮಗನಿಗೆ ಇಲ್ಲಿ ಸ್ಕೂಲಲ್ಲಿ ಹಚ್ಚಿದ್ದೀವಿ. ಅಬಕಾಸ್ ಮೊದಲು ಸ್ವಲ್ಪ ವೀಕ್ ಇದ್ದ, ಈ ಅಬಕಾಸ್ ಹಚ್ಚನಿಂದ ಭಾಳ ಇಂಪ್ರೂವ್ ಆಗಿದೆ ಹುಡುಗ. ಒಂದು ಒಳ್ಳೆಯ ಸ್ಪೀಚ್ ಓಲಕತ್ತದ ಹುಡುಗಂದು. ಒಂದು ಮೊದಲು ವೀಕ್ ಇದ್ದ, ನಮ್ಮ 2 ಹುಡುಗರು ಹಚ್ಚಿದ್ದೀವಿ. ಈಗ ಹಚ್ಚಿದ್ದಕ್ಕೂ ಒಂದು ರೀತಿ ಬೆಟ್ರ್ ಆಗಿದೆ ಹುಡುಗರು. ನಮ್ಮ 2 ಮಕ್ಕಳದಾವೆ. ನಾನು 2 ಮಕ್ಕಳಿಗೂ ಹಚ್ಚಿದ್ದೀನಿ. 2 ಮಕ್ಕಳು ಸ್ವಲ್ಪ ಮೊದಲಿಗಿಂತ ವೀಕ್ ಇದ್ದು ಮೊದಲು, ಅಂದರೆ ಸ್ವಲ್ಪ ಈಗ ಇಂಪ್ರೂವ್ಮೆಂಟ್ ಆಗಿದೆ. ಒಂದು ಒಳ್ಳೆ ಇದು ಅಬಕಾಸ್ ಒಳ್ಳೆ ಒಂದು ಇದು ಅಂತ ಹೇಳ್ಬೋದು. ಒಂದು ಇಂಪ್ರೂವ್ಮೆಂಟ್ ಆಗಿದೆ ಹುಡುಗರು. ಒಂದು ಸ್ವಲ್ಪ ಸ್ಕೂಲು ಬೆಸ್ಟ್ ಇದೆ ನಮಗೂ. ನಮ್ಮ ಕೆಂಬಾವಿಯಲ್ಲಿ ಸ್ಕೂಲಿಗೆ ಒಳ್ಳೆಯ ಒಂದು ಸ್ಪೀಚ್ ಆಗಿದೆ ಅಂತ ಹೇಳ್ಬೋದು ನಾವು. ಅಷ್ಟೇ ಇಷ್ಟ. ನಮಸ್ಕಾರ ಎಲ್ಲರಿಗೂ. ನಾನು ಕೆಂಬಾವಿಯಿಂದ ಬಂದಿದ್ದೀನಿ. ನಮ್ಮ ಹುಡುಗ ಅಲಿನೂರ್ ಶೌಕತ್ ಅಲಿ ಅಂತ ಕೆಂಬಾವಿಯಿಂದ ಬಂದಿದ್ದೀನಿ. ಶ್ರೀ ಸಾಯಿ ಪಬ್ಲಿಕ್ ಸ್ಕೂಲ್ ಕೆಂಬಾವಿಯಿಂದ ಬಂದಿದ್ದೀನಿ. ಗಣಿತದಲ್ಲಿ ನಮ್ಮ ಹುಡುಗ ಸ್ವಲ್ಪ ವೀಕ್ ಇದ್ದ, ಈ ಅಬಕಾಸ್ ಹಚ್ಚಿದಾಗಿನಿಂದ ಸ್ವಲ್ಪ ಸ್ಟ್ಯಾಂಡ್ ಆಗಿದ್ದಾನೆ. ಒಂದು ಒಳ್ಳೆಯದು ಅಂತ ಹೇಳ್ಬೋದು ಅಬಕಾಸ. ದುಡ್ಡಿಗೋಸ್ಕರ ಯೋಚನೆ ಮಾಡಬೇಡ್ರಿ, ದುಡ್ಡಿನ ಯೋಚನೆ ಮಾಡಬೇಡ್ರಿ, ಅಬಕಾಸಿಗೆ ಹಚ್ಚಿರಿ ಯಾರೇ ಆಗಲಿ. ಒಂದು ಒಳ್ಳೆಯ ಇದು ಗಣಿತದಲ್ಲಿ ಹುಡುಗ ವೀಕ್ ಇದ್ದ, ಈಗ ಒಂದು ಇಂಪ್ರೂವ್ಮೆಂಟ್ ಆಗಿದ್ದಾನೆ. ಒಂದು ಒಳ್ಳೆಯ ಮೆಸೇಜ್ ಅಂತ ಹೇಳ್ಬೋದು. ಮುಂದೆ ಮತ್ತು ಭವಿಷ್ಯದಾಗ ಮುಂದೆ ಮಕ್ಕಳಿಗೆ ಒಳ್ಳೆಯದಾಗ್ಬೋದಂತ ತಿಳ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಯಾರೂ ಇದ್ರ ಬಗ್ಗೆ ಇದು ಮಾಡಬೇಡ್ರಿ, ಒಂದು ಒಳ್ಳೆಯ ಅಬಕಾಸ ಅಂತ ಹೇಳ್ಬೋದು. ಧನ್ಯವಾದಗಳು. ಫಸ್ಟ್ಗೆ ಈ SRJ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅವರು ಇದೊಂದು ಏನು ವೇದಿಕ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿಬಿಟ್ಟು ಈ ಮಕ್ಕಳಿಗೆ ಒಂದು ಮ್ಯಾಥ್ಸಲ್ಲಿ ಹೆಲ್ಪ್ ಆಗಲಿ ಅಂತ ಏನೋ ಒಂದು ಇನ್ಸ್ಟಿಟ್ಯೂಷನ್ ಮಾಡಿ ಮಕ್ಕಳಿಗೆ ಒಂದು ಇನ್ಸ್ಟಿಟ್ಯೂಷನ್ನಿಂದ ಜ್ಞಾನವನ್ನು ಕೊಡ್ತಾಯಿದ್ದಾರೆ. ಅದು ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ತುಂಬ ಉಪಯೋಗವಾಗ್ತಕ್ಕಂಥದ್ದು. ಪ್ರತಿಯೊಂದು ಸ್ಟೇಜಲ್ಲಿ ಮಕ್ಕಳಿಗೆ ಒಂದು ಒಳ್ಳೆಯ ಮ್ಯಾಥಮೆಟಿಕ್ಸಲ್ಲಿ ಫಾಸ್ಟಾಗಿ ಲೆಕ್ಕ ಮಾಡೋದಾಗಲಿ, ಜೀವನದಲ್ಲಿ ಮುಂದೆ ಎಲ್ಲ ಹಂತದಲ್ಲೂ ಒಂದು ಒಳ್ಳೆಯ ಹೆಲ್ಪ್ ಆಗ್ತದೆ ಅಂತ ಈ ಮೂಲಕ ನಾನು ಹೇಳಬಯಸ್ತೀನಿ. ಜೊತೆಗೆ ನಮ್ಮ ಮಗಳು ಮೊದಲು ಈ SRJ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅವರು ಏನು ಇದೊಂದು ಟ್ರೈನಿಂಗ್ ಅಥವಾ ಇದೊಂದು ಜ್ಞಾನವನ್ನು ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಆ ಜ್ಞಾನವನ್ನು ಸೇರೋದಕ್ಕೆ ಮೊದಲು ನಾವು ಅವಾಯ್ಡ್ ಮಾಡಿದ್ವಿ, ಬೇಡಮ್ಮ ಅದರಿಂದ ಏನು ಪ್ರಯೋಜನ ಇದೆ ಅಂತ ಹೇಳ್ಬಿಟ್ಟು ನನ್ನ ಮಗಳು ಹಠ ಹಿಡಿದು ಇಲ್ಲಪ್ಪ ನಾನು ಸೇರ್ತೀನಿ, ಅದು ಚೆನ್ನಾಗಿದೆ ಅಂಥೇಳಿ ಹೇಳಿದಾಗ ನಾವು ಅವಳಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ವಿ. ಅದರಿಂದ ತುಂಬ ಹೆಲ್ಪ್ ಆಗಿದೆ. ಅವಳು ಈಗ ಪ್ರತಿಯೊಂದು ಲೆಕ್ಕದಲ್ಲಾಗಲಿ ಅಥವಾ ಇನ್ನಿತರೆ ಒಂದು ಮನಸ್ಸನ್ನು ಫಾಸ್ಟಾಗಿ ಓಡಿಸೋದಾಗಲಿ ತುಂಬ ಇದರಿಂದ ಹೆಲ್ಪ್ ಆಗಿದೆ ಅಂತ ನಾನು ಹೇಳಬಯಸ್ತೀನಿ. SRJ ಅಬಕಾಸ್ ಗ್ರೂಪ್ಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಇಬ್ಬರು ಮಕ್ಕಳು ಅಜಯ್ ಕುಮಾರ್ ಮತ್ತು ಅಭಯ್ ರಾಜ್ ಅವರು ಬಹಳ ಇಂಟೆಲಿಜೆಂಟ್ ಆಗಿದ್ದಾರೆ. ಕಾರಣ ಅಬಕಾಸ್ ಅಂತಕ್ಕಂಥ ಒಂದು ಹೊಸದಾಗಿರ್ತಕ್ಕಂತಹ ಒಂದು ವಿಚಾರವನ್ನು ಗಣಿತಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ತಂತ್ರಜ್ಞಾನಗಳನ್ನು, ಇನ್ನಿತರವಾಗಿರ್ತಕ್ಕಂಥ ಸಾಧನ ಉಪಕರಣಗಳನ್ನು ಬಳಸಿಕೊಂಡು ಗಣಿತದ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದಾಗಿದೆ. ಆದರೆ ಈ SRJ ಅಬಕಾಸ್ ಅಂತಕ್ಕಂತಹ ವಿಚಾರ ಅಬಕಾಸ್ ಮುಖಾಂತರವಾಗಿ ಮಕ್ಕಳು ಭಾಳ ಬೇಗನೆ ಏನಪ್ಪ ಅಂದರೆ ಗಣಿತದ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಹಿನ್ನೆಲೆಯಲ್ಲಿ, ಜೊತೆಗೆ ಇವತ್ತಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಸಾಧನಗಳ ಅವಕಾಶ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿಯೂ ಕೂಡ ಇಲ್ಲಿ ಮೆಂಟಲಿಟಿ, ಮಾನಸಿಕ ಸಾಮರ್ಥ್ಯ ಆಗಿರ್ಬೋದು, ಅದೇ ರೀತಿಯಾಗಿ ಗಣಿತದ ಇನ್ನಿತರವಾಗಿರ್ತಕ್ಕಂತಹ ಸಂಕಲನ, ವ್ಯವಕಲನ, ಭಾಕಾರ, ಗುಣಕಾರ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಸಮಸ್ಯೆಗಳು, ಲೆಕ್ಕಗಳು ಬಂದರೂ ಕೂಡ ಸರಳವಾಗಿಯೂ ಕೂಡ ಅದನ್ನು ನಿಭಾಯಿಸ್ತಕ್ಕಂತಹ ಶಕ್ತಿ ಹೊಂದಿರತಕ್ಕಂಥದ್ದು ಈ ಅಬಕಾಸದ ತರಬೇತಿ ಮುಖಾಂತರವಾಗಿ
ಹಾಗಾಗಿ ನನ್ನ ಮಗ ಅಜಯ್ ಕುಮಾರ್ ಮನೆಗಾರ್ ಅವರು ಬಹಳ ಈಗ 2ನೇ ತರಗತಿಯಲ್ಲಿದ್ದರೂ ಕೂಡ ಅವರು ಚಾಂಪಿಯನ್ ಆಫ್ ಚಾಂಪಿಯನ್ ಆಗಿದ್ದು ಕೂಡ ವಿಶೇಷವಾಗಿರ್ತಕ್ಕಂಥದ್ದು. ಜೊತೆಗೆ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಮಾರುಕಟ್ಟೆಗೆ ಹೋಗಿ ಬಂದಾಗ ಎಷ್ಟು ತರಕಾರಿ ತಂದಾಗೋದು ಕಿರಾಣಿ ತರದಲ್ಲಿ ಪ್ರತಿಯೊಂದು ಕೂಡ ಬೆರಳಿಕೆಯಷ್ಟರಲ್ಲಿ ಹೇಳಿ ತನ್ನ ಒಂದು ಲೆಕ್ಕವನ್ನು ಮಾಡಿ ಹೇಳ್ತಕ್ಕಂತಹ ವಿಚಾರವನ್ನು ಗಮನಿಸಿದಾಗ ನಾನು ಆಶ್ಚರ್ಯಚಕಿತನಾದೆನು. ಹಾಗಾಗಿ ಅಂತಹ ಒಂದು ಏಕಾಗ್ರತೆಯನ್ನು ಅದೇ ರೀತಿಯಾಗಿ ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಬೆಳೆಸ್ತಕ್ಕಂತಹ ಈ ಅಬಕಾಸ್ ತರಬೇತಿಯು ಬಹುಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲ ತಾಯಿ ತಂದೆಯರು ಕೂಡ ಏನಪ್ಪ ಅಂತಂದರೆ ಈ ಅಬಕಾಸ್ ತರಬೇತಿಯನ್ನು ಕೊಡಿಸೋರ ಮುಖಾಂತರವಾಗಿ ಮಕ್ಕಳ ಭವಿಷ್ಯಕ್ಕೆ ಒಂದು ಉಜ್ವಲವಾಗಿರ್ತಕ್ಕಂತಹ ಅವಕಾಶವನ್ನು ಒದಗಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ SRJ ಗ್ರೂಪ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಒಂದು ಅನಿಸಿಕೆಯನ್ನು ಮುಗಿಸ್ತೇನೆ. ಮೊದಲಿಗೆ ಎಲ್ಲರಿಗೂ ಶುಭಾಶಯಗಳು. ಈ ಒಂದು SRJ ಫೌಂಡೇಶನ್ನ ಮುಖ್ಯಸ್ಥರಾಗಿರ್ತಕ್ಕಂಥ ರಾಘವೇಂದ್ರ ಜೋಶಿ ಹಾಗೂ ಸುಪ್ರಿಯಾ ಜೋಶಿ ಮೇಡಮ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಇಂಥ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇವತ್ತಿನ ದಿವಸ ಅವರು ಈ ಒಂದು ಅಬಕಾಸ ವಿಷಯವನ್ನು ಇಟ್ಟು ಏನು ಈ ಒಂದು ಸ್ಪರ್ಧಾ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ, ಇದು ನಮ್ಮ ಮಕ್ಕಳಿಗೆ ತುಂಬ ಪರಿಣಾಮಕಾರಿಯಾಗಿ ಆಗ್ತಾಯಿದೆ. ಇದರಿಂದ ಮಕ್ಕಳ ಒಂದು ಬೌದ್ಧಿಕ ಮಟ್ಟನೂ ಹೆಚ್ಚಿಗೆ ಬೆಳೀಲಿಕ್ಕೆ ಸಾಧ್ಯ ಅದ. ಅದೇ ರೀತಿಯಾಗಿ ಈ ಒಂದು ಗಣಿತ ವಿಷಯದಲ್ಲಿ ಮಕ್ಕಳು ದಿನೇ ದಿನೇ ಭಾಳ ಒಂದು ಪ್ರಗತಿ ಸಾಧಿಸ್ತಾ ಇದ್ದಾರೆ. ಅದಕ್ಕೆ ಆ ಒಂದು ಶಾಲೆಯ ಎಲ್ಲ ಶಿಕ್ಷಕ ವೃಂದದವರಿಗೂ ಹಾಗೂ ಈ ಒಂದು ಜೋಶಿ ಕುಟುಂಬಕ್ಕೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ಸಂತೋಷ್ ಕುಮಾರ್, ವೇದಶ್ರೀ ಫಾದರ್, ಸ್ಪಾರ್ಕಲ್ ಸ್ಕೂಲ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ವೇದಶ್ರೀ ಓದ್ತಾಳೆ. ಅವಳು ಇವಾಗ ನಾನು SRJ ಗ್ರೂಪ್ ಅಬಕಾಸ್ ಕ್ಲಾಸಲ್ಲಿ ಹಾಕಿದರೆ ಅವಳು ಒಂದು ರೀತಿಯಾಗಿ ಮೆಂಟಲಿ ಸ್ಟ್ರಾಂಗ್ ಆಗಿದ್ದಾಳೆ. ಹೇಗೆಂದರೆ ಅವಳಿಗೆ ಅಬಕಾಸ್ ಮ್ಯಾಥಮೆಟಿಕ್ಸ್ ಈಸಿಯಾಗಿ ಇದು ಮಾಡ್ತಾಯಿದ್ದಾಳೆ. ನಮಗೆ ಕನ್ಫ್ಯೂಷನ್ ಆಗ್ತಾಯಿದೆ. ಬಟ್ ಇದೊಂದು ಕೀಲಿ ಮಣಿ ಅಬಕಾಸ್ ಮಾಡ್ರನ್ ಕಂಪ್ಯೂಟರ್ ನೀವು ಹೇಳ್ತಾಯಿದ್ರೆ SRJ ಗ್ರೂಪ್ ಅವರಿಂದ ನನ್ನ ಹುಡುಗಿಗೆ ಅನುಕೂಲ ಆಗಿದೆ. ಬಟ್ SRJ ಗ್ರೂಪ್ ಅವರಿಂದ ಎಲ್ಲರಿಗೂ ಅನುಕೂಲ ಆಗ್ತದೆ. ಬಟ್ ಅವ್ರು ಇನ್ನೂ ಕೆಲವು ರೀತಿಯಲ್ಲಿ AI ರೋಬೋಟಿಕ್ಸ್ ಇಂಥದ್ದೊಂದು ಮಾಡಿ ಇನ್ನೂ ಮಕ್ಕಳಿಗೆ ಅವೇರ್ನೆಸ್ ಕೊಡಲಿ ಅಂಥೇಳಿ ನಾನು SRJ ಗ್ರೂಪಲ್ಲಿ ವಿನಂತಿ ಮಾಡ್ಕೊಳ್ತೇನೆ. Good morning to everyone. I feel very proud and happy to stand here as a parent of an abacus winner. This success is not only because of our child but because of the strong guidance and support from the SRJ group. I sincerely thank you SRJ group of abacus team and trainers for their patience, dedication and constant encouragement. They have not only taught abacus calculation but also improved our child's concentration, confidence, speed and discipline. Concentration, because of SRJ group of abacus, our child enjoy learning maths and faces competitions with confidence. We truly appreciate the care and personal attention given to every student. I would like to say thank you SRJ group of institution for shaping our children's bright future. ಈಗಾಗಲೇ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ಸ್ ಮುಗಿಸಿ ಈಗ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ನಮ್ಮ ಮಕ್ಕಳು ಬಂದಿದ್ದಾರೆ. ಇನ್ನು ಮುಂದೆ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ತನಕ ನನ್ನ ಮಕ್ಕಳು ಬೆಳೀಲಿ ಅಂತ ನಾ ಹಾರೈಸ್ತೀನಿ. ಟುಡೇ ಅಬಾಕಸ್, ಟುಮಾರೋ ಜೀನಿಯಸ್, SRJ ಗ್ರೂಪ್. ಥ್ಯಾಂಕ್ ಯು. ಮೊದಲು ಫಸ್ಟ್ ನೀವು ಹೇಳ್ಬರ್ರಿ. ನಮಸ್ಕಾರ ರೀ. ನಮಗೆ ಭಾಳ ಖುಷಿಯಾಗಿದ್ದಾರೆ. ಇದು ಅಬಕಾಸ್ ಇವತ್ತಿನಿಂದ ನಮಗೆ ಭಾಳ ಖುಷಿಯಾಗಿದೆ. ಸ್ಟೇಜ್ ಲೆವೆಲ್ ಹುಡುಗರು ನಮಗೆ ಅದ್ರ ಸಂಬಂಧ ನಾವು ಭಾಳ ಲಾಭ ಆಗ್ಯದ್ರಿ. ಹುಡುಗರಿಗೂ ಒಂದು ಖುಷಿ ನಮಗೂ. ಸ್ಟೇಜ್ ಮೇಲೆ ಬಂದು ನಮ್ಮ ಹುಡುಗರು ಅವಾರ್ಡ್ ಅದು ತೊಗೋತಾರೆ ಮಾಡ್ತಾರೆ ಅಂದರೆ ನಮಗೂ ಭಾಳ ಖುಷಿಯಾಗಿದೆ. ತಕ್ಷಕ್ ದೇಶಪಾಂಡೆ ಅಂತ ನಮ್ಗೆ ಅವಾರ್ಡ್ ತೊಗೊಂಡಿದ್ದ ಫುಲ್ ಸ್ಟೇಜ್ ಮೇಲೆ ಬಂದು ನನ್ನ ಮಗ ಬರ್ತಾನೆ, ಇಷ್ಟು ದೊಡ್ಡ ಸ್ಟೇಜಿಗೆ ಬರ್ತಾನೆ ನನ್ನ ಮಗ ಅಂತಂದು ಭಾಳ ಅಂದರೆ ಭಾಳ ಖುಷಿಯಾಗಿದೆ. ಇದು SRJ ಗ್ರೂಪ್ಲಿಂದ ಭಾಳ ಧನ್ಯವಾದಗಳು. ನಮಸ್ಕಾರ ರೀ. ಮೊದಲಿನಕ್ಕಿಂತ ಈಗ ಭಾಳ ನಮ್ಮ ಅದು ಭಾಳ ಸುಧಾರ್ಸ್ಯಾನ್ರಿ. ಹಿಂಗೆ ಅಬಕಾಸಿಂದ ಭಾಳ ಸುಧಾರ್ಸ್ಯಾನ್ರಿ. SRJ ಗ್ರೂಪಿಂದ ಇದು ಒಂದು ಒಳ್ಳೆ ಮಕ್ಕಳಿಗೆ ಚಲೋ ಅನ್ಸೈತ್ರಿ.
ನಮಸ್ಕಾರ. ಅಬ್ಯಾಕಸ್ ಅಂದರೆ ಇದು ಒಂದು ಪ್ರಾಚೀನ ಕಾಲದಿಂದಲೂ ಬಂದಿರತಕ್ಕಂಥ ಗಣಿತ ವಿದ್ಯೆ ಆಗಿದ್ದು ಇವಾಗ ಇಂದಿನ ಪ್ರಪಂಚದಲ್ಲೆಲ್ಲ ಹೆಂಗಿದೆ ಅಂತಂದರೆ ಕ್ಯಾಲ್ಕುಲೇಟ್ ಇಲ್ಲದೆ ಅಥವಾ ಮೊಬೈಲ್ ಇಲ್ಲದೆ ಅಥವಾ ಈ ತುಂಬ ಸ್ಪೀಡ್ ಯುಗದಲ್ಲಿ ಮೊಬೈಲ್ ಇಲ್ಲದೆ ಕ್ಯಾಲ್ಕುಲೇಟರ್ ಇಲ್ಲದೆ ಯಾವುದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಈ ಅಬ್ಯಾಕಸ್ಸಿಂದ ಹೆಂಗಿದೆ ಅಂದರೆ ನಾವು ಸ್ಪೀಡಾಗಿ ಕ್ಯಾಲ್ಕುಲೇಷನನ್ನು ಮಾಡ್ಬೋದು. ಅದು ನನ್ನ ಮಗನಲ್ಲಿ ನಾನು ಕಂಡಿದ್ದೀನಿ. ಹೇಗೆ ಅಂತಂದರೆ ಅವನು ಇದಕ್ಕಿಂತ ಮುಂಚೆ ಅವ್ನು ಏನಾದರೂ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ತುಂಬ ಕೌಂಟಿಂಗ್ ಮಾಡಬೇಕಿತ್ತು, ಇಲ್ಲಾಂತಂದರೆ ತುಂಬ ಸ್ಲೋ ಆಗಿ ಮಾಡ್ತಾಯಿದ್ದ. ಆದರೆ ಅಬ್ಯಾಕಸ್ನಿಂದ ಅವ್ನು ಹೆಂಗಿದೆ ಕ್ಯಾಲ್ಕುಲೇಷನ್ ಮೈಂಡ್ ತುಂಬ ಫಾಸ್ಟ್ ಆಗಿದೆ. ಆಮೇಲೆ ಈ ಅಬ್ಯಾಕಸ್ಸಿಂದ ಅವನ ಮನಸ್ಸು ಏಕಾಗ್ರತೆಯಿಂದ ಕೂಡಿದೆ ಅಂತ ಹೇಳ್ಬೋದು. ತುಂಬ ಚುರುಕಾಗಿದ್ದಾನೆ, ತುಂಬ ಸ್ಪೀಡಾಗಿ ಕ್ಯಾಲ್ಕುಲೇಟರ್ನ ಮಾಡ್ತಾಯಿದ್ದಾನೆ. ತುಂಬ ಹೆಲ್ಪ್ ಆಗಿದೆ. ಇದೇ ರೀತಿ ಮುಂದುವರೆದ್ರೆ ಇನ್ನೂ ಸ್ಪೀಡಾಗಿ ಇದು ಆಗ್ತಾನೆ ಅಂತ ಹೇಳ್ಬೋದು. Good morning. I myself Mohammad Farooq Sadaf, father of Manna Faiza, want to speak about my daughter that she has improved a lot after joining Abacus. Previously, before 1 year back, I used to see that she was very weak. Now after joining Abacus, I have seen a lot of improvement and she has even bagged the state level competition. And I want to give my wife to talk about this, and let she talk. Hello everyone, myself Muna Farah. I am the parent of my daughter Manha Faiza. What I can say is that she has not just a development of her, she has developed an overall development of her. Her brain has developed very much, her concentration has developed, her memory power has developed. Before she was not able to handle, I can say that, money. Now being in first standard, she used to guide me about how I can spend money and how much money I can get back after spending money. So I have seen that my daughter has developed very much in mathematics, especially with the help of this abacus. She has developed in mathematics that before that she was not able to do the addition, subtraction, such kind of activities. Now with the help of this abacus, she is able to do addition, subtraction. Even she is even trying to do multiplication in such a tiny age of just 6 years. She is of just 6 years in first standard, and she is now won a state level award, district level award, and now she is headed for the state also. So I am very much happy with my child's development, whole brain development, and about memory, concentration, learning skills. This abacus is teaching her with a fun learning, I can say. Just by moving the rods and beads, she is learning mathematics in such a very funny way that she loved mathematics very much now. Before that, she was not able to do calculations and all. Now in first standard, she is able to beat all the calculations what I ask her to do. So I can say that with the help of this abacus, my child's brain development has become very much. By these few words, I conclude by saying that only the thing is that the development of my child has become very much from this. Thank you. Good morning, everyone. Myself Vidya Patil, mother of Srinidhi B. Haya, SMC Jain School. Today we are here to speak about abacus. Abacus is not a subject; it is a calculation tool. It helps to overcome from fear of mathematics. It is very helpful to children for brain development and memory power, and also for virtualization. Thank you. A big applause for them also. For the winners, raise your hands. Congratulations. And who want to win? Whatever will be taught in your schools. Good morning, everyone. I am Vidyashri Patil, mother of Srinidhi B. Hayal, Jain School, Shahapur. Today we are here to speak about abacus. Abacus ಅನ್ನೋದು ಒಂದು
ಅಬೆಕಸ್ ಅನ್ನೋದು ಒಂದು ವಿಷಯವಲ್ಲ, ಇದು ಒಂದು ಕ್ಯಾಲ್ಕುಲೇಷನ್ ಡಿವೈಸ್ ಆಗಿದೆ. ಇದು ಎಲ್ಲ ಮಕ್ಕಳಿಗೂ ಮ್ಯಾಥಮೆಟಿಕ್ಸನ್ನು ಸರಳವಾಗಲು ಮತ್ತು ಮುಂದೆ ತುಂಬ ಉಪಯೋಗವಾಗಲು ಸಹಾಯವಾಗಿದೆ. ಅಬೆಕಸ್ ಇದು ಒಂದು ಒಳ್ಳೆಯ ವಿಧಾನ, ಮಕ್ಕಳ ಮೆಮೊರಿ ಪವರ್ ಮತ್ತು ಅವರ ಬ್ರೈನ್ ಡೆವಲಪ್ಮೆಂಟಿಗೆ ಒಳ್ಳೆಯ ಸಬ್ಜೆಕ್ಟ್ ಆಗಿದೆ. ಅಬೆಕಸ್ಸಿಂದ ತುಂಬ ಉಪಯೋಗ ಇದೆ. ಮುಂದೆ ಕೂಡ ಮಕ್ಕಳಿಗೆ ಇದು ಮಾಡೋದ್ರ ಸರ್ ಸ್ಟಾರ್ಟ್ ಮಾಡ್ತೀನಿ ಸರ್, ಯಾಕೆ ಹೋಯ್ತು. ಗುಡ್ ಮಾರ್ನಿಂಗ್ ಎವ್ರಿ ಒನ್. ಐ ಆಮ್ ವಿದ್ಯಾಶ್ರೀ ಪಾಟೀಲ್, ಮದರ್ ಆಫ್ ಶ್ರೀನಿಧಿ ಬಿ ಹಯ್ಯಾಳ್, SMC ಜೈನ್ ಸ್ಕೂಲ್ ಶಹಾಪುರ್. ಇವತ್ತು ನಾನು ಅಬೆಕಸ್ ವಿಷಯದ ಬಗ್ಗೆ ಮಾತನಾಡಲು ಇಲ್ಲಿ ಬಂದಿದ್ದೇನೆ. ಈ ಅಬೆಕಸ್ ಬಗ್ಗೆ ಹೇಳಬೇಕಂದ್ರೆ ಇದು ವಿಷಯವಲ್ಲದೆ ಇದು ಒಂದು ಕೂಡ ಕ್ಯಾಲ್ಕುಲೇಷನ್ ಟೂಲ್ ಆಗಿದೆ. ಇದರಿಂದ ಮಕ್ಕಳಿಗೆ ಮೆಮರಿ ಪವರ್, ವರ್ಚುವಲೈಸೇಷನ್ ಹಾಗೂ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚು ಮಾಡುವುದರ ಜೊತೆಗೆ ಒಳ್ಳೆಯ ಸರಳವಾದ ಮಾರ್ಗವನ್ನು ಕ್ಯಾಲ್ಕುಲೇಷನಲ್ಲಿ ತೋರಿಸುತ್ತದೆ. ಇದರಿಂದ ಮಕ್ಕಳಿಗೆ ತುಂಬ ಸಮಯದ ಉಳಿತಾಯ ಹಾಗೂ ಯೋಚನಾ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಾವು ಮುಂಚೆ ಎಲ್ಲ ನಾವು ಅಬೆಕಸ್ ಇದು ತುಂಬ ದಿನಗಳಿಂದ ಅಬೆಕಸ್ ಇದ್ದರೂ ಕೂಡ ನಮಗೆ ಇಲ್ಲಿವರೆಗೂ ಇದು ಸರಿಯಾಗಿ ಬೆಳಕಿಗೆ ಬಂದಿರುವುದಿಲ್ಲ. ನಾವು ಚಿಕ್ಕವರಿದ್ದಾಗೆಲ್ಲ ಅಬೆಕಸ್ ಕಲಿಯುವ ಆಸಕ್ತಿ ಇದ್ದರೂ ಕೂಡ ನಮಗೆ ಇದು ಅವಕಾಶ ಸಿಕ್ಕಿರುವುದಿಲ್ಲ. ಇವಾಗ SRJ ಗ್ರೂಪ್ಸ್ ಅವರಿಂದ ಎಲ್ಲರಿಗೂ ಈ ಅವಕಾಶ ಒದಗಿದೆ. ಆದ ಕಾರಣ ತಮ್ಮ ಮಕ್ಕಳಿಗೆಲ್ಲ ಇದರ ಉಪಯೋಗವನ್ನು ಪಡೆದು ಮುಂದೆ ಮಕ್ಕಳಿಗೆ ಓದುವ ಆಸಕ್ತಿ ಹೆಚ್ಚಾಗುವುದು ಹಾಗೂ ಎಲ್ಲ ರೀತಿಯಲ್ಲಿ ಉಪಯುಕ್ತವೆಂದು ಹೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು. ನಮಸ್ತೆ SRJ ಗ್ರೂಪ್ ಆ್ಯಂಡ್ ಟೀಚರ್ಸ್. ನಮಸ್ತೆ SRJ ಗ್ರೂಪ್ ಆ್ಯಂಡ್ ಟೀಚರ್ಸ್. ನನ್ನ ಮಗ ಅವನು ಈ ಥರ ರನ್ನರ್ ಅಪ್ ಮೊದಲೇ ಫಸ್ಟ್ ಎಕ್ಸಾಮ್ ಮಾಡಿದ್ದಾನೆ. ಅವನು ಬಾಗೇವಾಡಿಯಲ್ಲಿ ಫಸ್ಟ್ ಪ್ರೋಗ್ರಾಮ್ ನಡೆಸ್ಕೊಟ್ಟಾಗ ಅವನು ಫಸ್ಟ್ ರನ್ನರ್ ಅಪ್ ಆದ. ನಾವು ಆಗ್ತಾನಿಲ್ಲ ಅಂದ್ಕೊಂಡಿದ್ವಿ. ಅವನು ಈಗ ಮತ್ತೆ ಸ್ಟೇಟ್ ಲೆವೆಲ್ ಅಬೆಕಸ್ ವೈದಿಕ್ ಮ್ಯಾಥಮೆಟಿಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾನೆ. ಈಗ ಏನಾಗ್ತಾನೋ ಅಂತ ತುಂಬ ಎಕ್ಸೈಟಲ್ಲಿದ್ದೀವಿ. ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ SRJ ಗ್ರೂಪ್ ಆ್ಯಂಡ್ ಇನ್ಸ್ಟಿಟ್ಯೂಟ್ಗೆ. ಅಷ್ಟೇ, ನಂಗೆ ನರ್ವಸ್ ಫೀಲ್ ಆಗ್ತಿದೆ ಏನು ಮಾತಾಡೋಕ್ಕೆ. ಸಾನ್ವಿ ಪೇರೆಂಟ್ಸ್, ನಾವು SBR ಸ್ಕೂಲಿಂದ ಬೀದರ್ನಿಂದ ಬಂದಿದ್ದೇವೆ. ಅವಳು ಅಬೆಕಸ್ನಲ್ಲಿ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸ್ಟೇಟ್ ಲೆವೆಲ್, ಡಿಸ್ಟಿಕ್ ಲೆವೆಲಲ್ಲಿ ಪಾಸ್ ಆಗಿ ಸ್ಟೇಟ್ ಲೆವೆಲಲ್ಲಿ ಸೆಲೆಕ್ಟ್ ಆಗಿದ್ದಾಳೆ. ಎಲ್ಲರೂ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಮಮತಾ ಮೇಡಮ್ ಥ್ಯಾಂಕ್ ಯು, SBR ಸ್ಕೂಲ್ಸ್ ಥ್ಯಾಂಕ್ ಯು ಮೇಡಮ್, ಆ್ಯಂಡ್ ಆಲ್ಸೋ SRG Priyanka ma'am also thank you to all of you. Good morning, this is Uma Harune. My son's name is Sanik. He is studying in 3rd standard Mount Litera's School, and he is studying in SRJ Institute of Abacus. First, I would like to thank to SRJ group of institutions so that they are conducting a very nice school. Good morning everyone, this is Uma Harune. My son name is Sanik. He is studying in 3rd standard Mount Litera's School. From last 1 year onwards, he is working under SRJ Group of Institute. First, I would like to thank you SRJ Group of Institution for conducting a Abacus. It's a nice program so that the kids are very improving in maths calculations, so that I am very happy, and it enhances memory power skills. He is active in mathematics skills, okay, and it boosts memory power also. I would like to thank, last but not the least, I would like to thank his class teacher Apurva ma'am also for giving an nice advice and motivating my kids, and really I appreciate SRJ group of institutions for that. So there are no one kid is not getting a disappointment, everyone kid is happy, so that they are giving a nice trophy to the kids. I am very thankful to SRJ group of institution. Thank you. ಹಲೋ, ನನ್ನ ಹೆಸರು ಅಂಬಿಕಾ ಹೂಗಾರ್. ನನ್ನ ಮನೆಯವ್ರ ಹೆಸರು ಶಿವಾನಂದ್ ಹೂಗಾರ್ ಅಂತ. ಈ ನನ್ನ ಮಗ ಅಮರನಾಥ್ ಹೂಗಾರ್ ಮತ್ತು ಸ್ಫೂರ್ತಿ ಹೂಗಾರ್ ಅಂತ. ಇದರಿಂದ ತುಂಬ ಉಪಯೋಗ ಆಗಿದೆ. ಯಾಕಂದರೆ ಅವರು ಗಣಿತದಲ್ಲಿ ಸ್ಲೋ ಇದ್ದಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇದು ಅಬೆಕಸ್ಲಿಂದ ತುಂಬ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅವರು ಫಾಸ್ಟ್ ಆಗಿದ್ದಾರೆ, ಮೆಂಟಲಿ ಪ್ರಿಪೇರ್ ಆಗಿದ್ದಾರೆ. ಮೆಂಟಲಿ ಇಷ್ಟು ಫಾಸ್ಟ್ ಆಗಿದ್ದಾರೆ ಅಂತ ಗೊತ್ತಾಗಿದೆ ಅಬೆಕಸ್ನಿಂದ. ಯಾಕಂತಂದರೆ ಇದೊಂದು ವೇದಿಕೆ ಸಿಕ್ಕಿದೆ ನಮ್ಗೆ, ಅಚೀವ್ಮೆಂಟ್ ಮಾಡ್ದಂಗೆ ಆಗಿದೆ. ಇಲ್ಲಿ ಬಂದಾಗಿಂದ ನಮ್ಮ ಹುಡುಗರು ಫುಲ್ ಇಂಪ್ರೂವ್ ಆಗಿದ್ದಾರೆ. ಎಷ್ಟು ಇಂಪ್ರೂವ್ ಆಗಿದ್ದಾರೆ ಅಂದರೆ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ. ಇಷ್ಟು ವೆರಿ ಕ್ಲೇವರ್.
ತುಂಬ ಹ್ಯಾಪಿ ಆಗುತ್ತೆ ಇದರಿಂದ. ಹೀಗೆ ಡಿಸ್ಟಿಕ್ ಲೆವೆಲಲ್ಲಿ ಪಾಸ್ ಆಗಿ ಈಗ ಸ್ಟೇಟ್ ಲೆವೆಲಲ್ಲಿ ಬಂದಿದ್ದಾನೆ ನಮ್ಮ ಅಮರನಾಥ್ ಹುಗಾರ್. ನಮಸ್ತೆ.